रोशनी है, तू ही मंजिल तो रास्ता भी है, तू है जाना कुछ कमी है, तेरा इनाम जिंदगी है। हालेलुया, Thank you, Father. Father, we worship you. Thank you, Lord. We rejoice in your presence. Thank you. Thank you, Lord, your goodness. Thank you, Jesus. We celebrate your birth, oh God. Thank you. Thank you. ನೀನು ನನಗೋಸ್ಕರ ನಿನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ದೈವತ್ವವನ್ನು ಬಿಟ್ಟು ಮನುಷ್ಯನಾಗಿ ನನಗೋಸ್ಕರ ನೀನು ಬಂದಿದ್ದಿ. Lord Jesus, we love you. Thank you, Lord. Thank you, Lord, your great love. Thank you, Lord, your great compassion. Thank you, Lord, your great mercy, oh God. Hey, hey. Glory, glory, glory. Glory, 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 glory. Glory, 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 glory. Glory, glory, glory. ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. Peace in the name of Jesus. Glory, 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 Lord. ನಿನಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇವೆ. I declare peace in India. I declare peace in every area of our life. I declare peace in the name of Jesus. Come on, lift up a hand. Something is happening. The glory realm is open now. Glory realm is open now in the name of Jesus. Hey, 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 hey. Thank you, Lord. Rosha Kaba Shamrose. Ro. Thank you, Jesus. Thank you, Jesus. The cloud of glory. Cloud of glory. Thank you. Thank you, Lord. Thank you, Jesus. Jesus, 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 Jesus. ಹಿಂದೆ ಮುಂದೆ ಇದ್ದವರು ಎಲ್ಲರೂ ಜಸ್ಟ್ ಆತನಿಗೆ ಸ್ತೋತ್ರ ಸಲ್ಲಿಸಿರಿ. Say Jesus, thank you. Thank you, Lord, your great love. Thank you, Lord, your great sacrifice. Thank you, Lord, your great compassion. Thank you, Lord, your great mercy, Jesus. Thank you, Lord.
We give praise, Lord. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ, ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. तेरे जैसा कोई नहीं, तेरे जैसा कोई नहीं, तेरे जैसा कोई नहीं. हालेलुया, 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 हालेलुया. ಧ್ಯಾನಿಸುವೆ ನಾನು ಕ್ರಿಸ್ತನಲ್ಲಿ, ಹಾಡುವೆ ನಾನು ಕ್ರಿಸ್ತನಲ್ಲಿ, ಸ್ತುತಿಸುವೆ ನಾನು ಕ್ರಿಸ್ತನಲ್ಲಿ, ಆರಾಧಿಸುವೆ ನಾನು ಕ್ರಿಸ್ತನಲ್ಲಿ, ಧ್ಯಾನಿಸುವೆ ನಾನು ಕ್ರಿಸ್ತನಲ್ಲಿ, ಹಾಡುವೆ ನಾನು ಕ್ರಿಸ್ತನಲ್ಲಿ, ಸ್ತುತಿಸುವೆ ನಾನು ಕ್ರಿಸ್ತನಲ್ಲಿ, ಆರಾಧಿಸುವೆ ನಾನು ಕ್ರಿಸ್ತನಲ್ಲಿ. ಎಲ್ಲರೂ ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. तेरे जैसा कोई नहीं. Glory Father. तेरे जैसा हो कोई नहीं, तेरे जैसा कोई नहीं. Come on, arise. Hallelujah, 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 hallelujah. Holy Spirit, Holy Spirit, Holy Spirit, Holy Spirit, Holy Spirit, Holy Spirit. Glory, 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 glory. Thank you, Lord, your glory. Thank you, Lord, your anointing.
Thank you, Lord, your victory, oh God. We celebrate your victory in the name of Jesus. Oh. Thank you, Father. Father, our heart is open. Our ears are open, oh God. ತಂದೆ, ನಾವು ನಿನ್ನಿಂದ ಕೇಳಲು ಬಯಸ್ತೇವೆ. Reveal yourself to us. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಉದ್ದೇಶವನ್ನು ತಂದೆ ನೀನು ಪ್ರಕಟಿಸು. Holy Spirit, we guide by you and we led by you. Thank you. Thank you, Holy Spirit. We love you. Thank you, Lord. Thank you. We give praise you, Master. ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. Amen, amen, amen. Praise God. ಕೂತ್ಕೊಳ್ಳಿ. Praise God. ಎಷ್ಟು ಮಂದಿ ಸಂತೋಷವಾಗಿದ್ದೀರಿ? ಕಮಾನ್, ನಿಮ್ಮ ಪಕ್ಕದವರಿಗೆ ಒಂದು ಒಳ್ಳೆಯ ಸ್ಮೈಲ್ ಕೊಡಿ. ಇದುವರೆಗೆ ಕೊಡದ ಒಂದು ಸ್ಮೈಲ್. ಫುಲ್ ಆಫ್ ಜಾಯ್. ಕ್ರಿಸ್ತನು ಹುಟ್ಟಿದ ನಿಮ್ಮೆಲ್ಲರಿಗೂ ಶುಭಾಶಯಗಳು. Praise God. ಎಷ್ಟು ಮಂದಿ ಎಕ್ಸಾಲ್ಟೇಷನ್ ಅಲ್ಲಿ, ಆರಾಧನೆಯಲ್ಲಿ ಎಂಜಾಯ್ ಮಾಡಿದ್ದೀರಿ? ನೀವು ಆನಂದ ಪಡಲಿಕ್ಕೆ ನೀವು ಯಾವುದೇ ಒಂದು ಡೇ ಅನ್ನು ಸೆಲೆಕ್ಟ್ ಮಾಡಲಿಲ್ಲ, ರೈಟ್? ಎವ್ರಿ ಡೇ ಯು ಆರ್ ರಿಜಾಯ್ಸಿಂಗ್. ಪ್ರೈಸ್ ಗಾಡ್. ಯಾವಾಗಲೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿದ್ದವನಿಗೆ ಅವನಿಗೆ ಇನ್ನು ನೀರು ಹೊಸತ್ತು ಕಾಣುವುದಿಲ್ಲ. ಅಪರೂಪದಲ್ಲಿ ಮರುಭೂಮಿಯಲ್ಲಿದ್ದವರಿಗೆ, ಪ್ರೈಸ್ ಗಾಡ್, ಮರುಭೂಮಿಯಲ್ಲಿದ್ದವರು ಈ ಕರಾವಳಿ ಪ್ರದೇಶಕ್ಕೆ ಬಂದರೆ ಹೋಲ್ ಡೇ ಅವರು ಸ್ಪೆಂಡ್ ಮಾಡುತ್ತಾರೆ. ಯಾಕಂದ್ರೆ ಅವರಿಗೆ ನೀರಿಲ್ಲ, ರೈಟ್? ಬಟ್ ನೀವು ಎವ್ರಿ ಡೇ ಕ್ರಿಸ್ತನನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಹಲ್ಲೆಲೂಯಾ. ನಿಮಗೆ ಸ್ಪೆಷಲ್ ಡೇ ಇಲ್ಲ. ಎವ್ರಿ ಡೇ is a good day. Praise God. Every day is a special day. Every day is a unique day. Hallelujah. ಇವತ್ತು ನಾವು ನೋಡ್ತೇವೆ ಇಡೀ ವರ್ಲ್ಡ್ ಇನ್ವರ್ಸ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾ ಇದೆ. ನಿಜವಾದ ಕ್ರಿಸ್ಮಸ್ ಏನು? ಅನೇಕರ ಮೈಂಡಲ್ಲಿ ಕ್ರಿಸ್ಮಸ್ ಅಂದ್ರೆ ಒಂದು ಕೆಂಪು ಟೊಪ್ಪಿ. ಅನೇಕರಿಗೆ ಕ್ರಿಸ್ಮಸ್ ಅಂದ್ರೆ ಇಟ್ ಈಸ್ ಅಬೌಟ್ ಜೀಸಸ್ ಅಂತ ಅನೇಕರಿಗೆ ಗೊತ್ತಿಲ್ಲ, ರೈಟ್? ಕೇಳ್ತಾ ಇದ್ದೀರಾ? ಏಸು ಅಂತ ಗೊತ್ತಿಲ್ಲ. ಅವರಿಗೆ ಕಾಣುವಂಥದ್ದು ಸಂತಾ ಕ್ಲೋಸ್. ನೋಡಿ, ಎಲ್ಲಿ ಹೋದ್ರು ಪೋಸ್ಟರ್ಗಳಲ್ಲಿ ಒಂದು ಟೊಪ್ಪಿ ಹೀಗೆ ಚಿತ್ರ ಇರ್ತದೆ, ರೈಟ್? ಮತ್ತೊಂದು ಟ್ರೀ, ಮತ್ತೊಂದು ಕೋಟ್. ಅಷ್ಟೇ ಗೊತ್ತು. ಕೆಲವರಿಗೆ ಕ್ರಿಸ್ಮಸ್ ಅಂತ ಹೇಳಿದ್ರೆ ಆ ದಿವಸ ಬಿಸ್ನೆಸ್, ಆ ದಿವಸ ಖಾಲಿಯಾಗದ ಶರಾಬ್ ಆ ದಿವಸ ಖಾಲಿಯಾಗ್ತದೆ. ಓಲ್ಡ್ ಮಾಲ್ ಎಲ್ಲ ಹೊರಗೆ ಬರ್ತದೆ. ನಾನು ನಿನ್ನೆ ಮಾತಾಡ್ತಾ ಇದ್ದೆ, ಕೆಲವರು ಫಸ್ಟ್ ಟೈಮ್ ಕುಡಿಲಿಕ್ಕೆ ಕಲಿತದ್ದು ಕ್ರಿಸ್ಮಸ್ ದಿವಸ. ಕೆಲವರದ್ದು ಮದುವೆ ಆದದ್ದು ಯಾವಾಗ ಪ್ರಪೋಸ್? ಕ್ರಿಸ್ಮಸ್ ದಿವಸ. ಕೆಲವರು ಸಿಗರೇಟ್ ಎಳೆಯಲಿಕ್ಕೆ ಫಸ್ಟ್ ಡೇ ಅದು ಕ್ರಿಸ್ಮಸ್ ದಿವಸ. ಹಲೋ,
ಕೆಲವರ ಮೈಂಡಲ್ಲಿ ಅಷ್ಟೇ ಇದೆ, ಡ್ಯಾನ್ಸ್ ಮಾಡುವಂಥದ್ದು, ತಿನ್ನುವಂಥದ್ದು, ಕುಡಿಯುವಂಥದ್ದು, ಪಾರ್ಟಿ ಮಾಡುವಂಥದ್ದು. ನಿಮ್ಗೆ ಗೊತ್ತಾ, 15 ವರ್ಷಗಳ ಹಿಂದೆ ಜನರು ಕ್ರಿಸ್ಮಸ್ ದಿವಸ ಕುಣಿದು ಕುಪ್ಪಳಿಸಿದವರು ಎಲ್ಲ ಬೀಚ್ಗಳಲ್ಲಿ, ಮರಿನಾ ಬೀಚ್ಗಳಲ್ಲಿ. ರಾತ್ರಿ 3 ಗಂಟೆವರೆಗೆ ಟೈಟ್ ಆದರು, 4 ಗಂಟೆಗೆ ಟೈಟ್ ಆದರು, ಬೆಳಿಗ್ಗೆ ಏಳಲಿಲ್ಲ. 26ನೇ ತಾರೀಕು ಮುಂಜಾನೆ ಒಂದು ದೊಡ್ಡ ಸುನಾಮಿ ಬಂದು ಎಲ್ಲರನ್ನು ಕೊಚ್ಚಿಬಿಟ್ಟಿತ್ತು. ನಾನು ಕೇಳಿದೆ, ಕ್ರಿಸ್ಮಸ್ ನೈಟ್ ಒಂದು ಮಲೇಷ್ಯಾದಲ್ಲಿ ಒಂದು ಗುಂಪು ಆರಾಧನೆ ಮಾಡುತ್ತಿರುವಾಗ ಅವರೆಲ್ಲ ಹೇಳಿದ್ರು, ನಿಮ್ಮ ಶಬ್ದ ಎಲ್ಲ ನಮಗೆ ಕ್ರಿಸ್ಮಸ್ ದಿವಸ ಇಲ್ಲಿ ಬೇಡ, ನಿಮಗೆ ಬೇಕಾದರೆ ದೊಡ್ಡ ಒಂದು ಗುಡ್ಡಕ್ಕೆ ಹೋಗಿ ಆರಾಧನೆ ಮಾಡ್ರಿ. 400 ಪೀಪಲ್ ಕ್ರಿಸ್ಮಸ್ ದಿವಸ ಅವರು ಆರಾಧನೆ ಮಾಡಿದ್ರು. ಎಲ್ಲಿ ಹೋಗಿ? ಆ ನೈಟ್ ಗುಡ್ಡದಲ್ಲಿ ಅವರು ಸ್ಪೆಂಡ್ ಮಾಡಿದ್ರು. ಯಾರು ಹೇಳಿದ್ರು ಗುಡ್ಡಕ್ಕೆ ಹೋಗಿ ಅಂತ? ಸುತ್ತಮುತ್ತಲಿನ ಜನರು. ನಮಗೆ ನಿಮ್ಮ ಆರಾಧನೆ ಡಿಸ್ಟರ್ಬ್ ಆಗಬಾರ್ದು, ವಿ ವಾಂಟ್ ಟು ಸೆಲೆಬ್ರೇಟ್ ಡಿಫ್ರೆಂಟ್ಲಿ. ಅವರು ಹೋಗಿ ಫಾಸ್ಟಿಂಗ್ ಪ್ರೇಯರ್ ಮಾಡಿದ್ರು, ಹೋಲ್ ನೈಟ್ ಆ ಗುಡ್ಡದಲ್ಲಿ ಸ್ಪೆಂಡ್ ಮಾಡಿದ್ರು. ಇಲ್ಲಿ ಕೆಳಗಿದ್ದವರು ಎಲ್ಲರೂ ಮಲೇಷ್ಯಾದಲ್ಲಿ ನೀರಿನಿಂದ ಕೊಚ್ಚಿ ಹೋದರು. ಆ 400 ಜನ ಮಾತ್ರ ರಿಯಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದವರು ಉಳಿದರು. ಪ್ರಿಯರೇ, ಇದು ಸ್ಟೋರಿ ಅಲ್ಲ, ಇದು ರಿಯಾಲಿಟಿ. 15 ವರ್ಷಗಳ ಹಿಂದೆ ನಡೆದ ಸಂಗತಿ. ಇಂಡೋನೇಷ್ಯಾ ಇದು ನಡೆದ ಘಟನೆ. ಇದು ನಡೆದ ಘಟನೆ. ಕುಣಿದ್ರು, ಕುಪ್ಪಳಿಸಿದರು, ಶರಾಬ್ ಕುಡಿದರು, ಎಲ್ಲ ಮಾಡಿದರು. ಅದಕ್ಕೆ ದಾವೀದನಿಗೆ ಬಹಳ ಒಂದು ಆಶ್ಚರ್ಯವಾಯಿತು. ಓದ್ರಿ 73ನೇ ಕೀರ್ತನೆ, Psalms 73. Psalm 73. ಒಂದರಿಂದ ಓದಿ ಎಲ್ಲರೂ. ದೇವರು ನಿರ್ಮಲ ಚಿತ್ತರಾದ ಇಸ್ರೇಲರಿಗೆ ದಯಾಪರನೇ ಹೌದು. ಎಸ್, ನೆಕ್ಸ್ಟ್. ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡೆನು. ನನ್ನ ಕಾಲುಗಳು ಜಾರಿದವುಗಳೇ, ನನ್ನ ಕಾಲುಗಳು ಜಾರಿದವುಗಳೇ, ನನ್ನ ಹೆಜ್ಜೆಗಳು ತಪ್ಪಿದವುಗಳೇ. ಅವರ ಮರಣವು ನಿರ್ಬಾಧಕವಾಗಿದೆ, ಅವರ ಕಾಯವು ಕೊಬ್ಬುಳ್ಳದಾಗಿದೆ. ಮನುಷ್ಯರ ಕಷ್ಟದಲ್ಲಿ ಅವರು ಭಾಗಿಗಳಾಗುವುದಿಲ್ಲ, ಇತರರಿಗೆ ತಗಲುವಂತೆ ಅವರಿಗೆ ಅಂಟು ರೋಗವು ತಗಲುವುದಿಲ್ಲ. ಸ್ಟಾಪ್. ಇಲ್ಲಿ ಒಬ್ಬ ಭಕ್ತನು ಬರೆಯುವುದು ಯಾರ ಬಗ್ಗೆ ಬರೀತಾನೆ? ಅಂಟು ರೋಗ ಅಂದ್ರೆ ಏನು? ಸಾಂಕ್ರಾಮಿಕ ರೋಗ, ಕೊರೋನಾ ಇದೆ ನೋಡಿ. ಇಲ್ಲಿ ಕೀರ್ತನೆಗಳನ್ನು ಬರೀತಾನೆ, ಅವರಿಗೇನು ಅಂಟು ರೋಗ ಕೂಡ ಆಗುದಿಲ್ಲ. ಅವರು ಕುಪ್ಪಳಿಸ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಮನುಷ್ಯರ ಕಷ್ಟದಲ್ಲಿ ಅವರು ಬರುವುದಿಲ್ಲ. ನೆಕ್ಸ್ಟ್. ನಾನು ಇದನ್ನು ಬಿಡಿಸ್ತಿಲ್ಲ, ದಿಸ್ ನಾಟ್ ಟೈಮ್. ಆದ್ದರಿಂದ ಅವರಿಗೆ ಗರ್ವವು ಕಂಠಮಾಲೆ ಆಗಿದೆ, ಬಲಾತ್ಕಾರ ಉಡುಪಾಗಿದೆ. ಕೊಬ್ಬಿನಿಂದ ಅವರ ಕಣ್ಣುಗಳ ಮೇಲೆ ಅವರ ದುಷ್ಕಲ್ಪನೆಗಳು ತುಂಬಿ ತುಳುಕುತ್ತವೆ. ಹಾಸ್ಯ ಮಾಡುವವರಿಗೆ ಕೆಡುಕನ ವಿಷಯ ಮಾತಾಡಿಕೊಳ್ಳುತ್ತಾರೆ, ಬಲಾತ್ಕಾರ ನಡೆಸಬೇಕೆಂದು ಹೆಮ್ಮೆ ಕೊಚ್ಚಿಕೊಳ್ಳುತ್ತಾರೆ. ತಾವು ಮೇಲ್ಲೋಕದವರು ಎಂಬಂತೆ ದೊಡ್ಡ ಬಾಯಿ ಮಾತಾಡುತ್ತಾರೆ, ಭೂಲೋಕದಲ್ಲಿ ಅವರ ಮಾತೆ ಮುಂದು. ಆದ್ದರಿಂದ ಜನರು ಅವರ ಪಕ್ಷವನ್ನು ಹಿಡಿತಾರೆ, ಅವರಿಗೆ ಪಾನವು ಯಥೇಚ್ಛವಾಗಿ ದೊರಕುತ್ತದೆ. ಇನ್ನು ಪರ್ಪಿನಾಥ್ ಅವರಿಗೆ ಪಾನವು ಯಥೇಚ್ಛವಾಗಿ ದೊರೆಯುತ್ತದೆ. ನೆಕ್ಸ್ಟ್. ದೇವರು ವಿಚಾರಿಸಿದಲ್ಲಿ ಪಾರಾತ್ಮನು ಚಿಂತಿಸಿದುಂಟು ಅಂದುಕೊಳ್ಳುತ್ತೆ, ಅವರೇ ವಾಕ್ಯ ಕೊಡ್ತಾರೆ. ನೆಕ್ಸ್ಟ್ ಓದಿ. ನೋಡಿರಿ, ದುಷ್ಟರು ಇಂಥವರೇ, ಅವರು ಸದಾ ಸುಖದಿಂದಿದ್ದು ಸ್ಥಿತಿವಂತರಾಗಿ ಹೋಗುತ್ತಾರೆ. ನನ್ನ ಮನಸ್ಸನ್ನು ನಿರ್ಮಲ ಮಾಡಿಕೊಂಡದ್ದು, ಶುದ್ಧತ್ವದಲ್ಲಿ ಕೈ ತೊಳಕೊಂಡದ್ದು ವ್ಯರ್ಥವೇ ಸರಿ. ನಾನು ಯಾವಾಗಲೂ ವ್ಯಾಧಿ ಪೀಡಿತನಾಗಿ ಪ್ರತಿದಿನವೂ ದಂಡಿಸಲ್ಪಡುತ್ತಾ ಇದ್ದೇನಲ್ಲ. ನಾನು ಈ ಪ್ರಕಾರ ಬಾಯಿ ಬಿಡುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದರೆ ನಿನ್ನ ಭಕ್ತ ಕುಲಕ್ಕೆ ದ್ರೋಹಿಯಾಗುತ್ತಿದ್ದೇನು. ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದರೂ ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತು. ಸ್ಟಾಪ್.
ಇದನ್ನು ನಾನು ಎಷ್ಟು ಮೆಡಿಟೇಟ್ ಮಾಡಿದ್ರು, ಎಷ್ಟು ತಲೆ ತಿರುಗಿಸ್ತೋ ನನಗೆ ಅರ್ಥವೇ ಆಗಲಿಲ್ಲ. ಇದು ಹೇಗೆ ಅಂತ ಇವತ್ತು ಅನೇಕರ ಪ್ರಶ್ನೆಗಳಿವೆ. ದೇವರೇ, ನಾವು ಎಷ್ಟು ಪ್ರಾರ್ಥನೆ ಮಾಡುತ್ತೇವೆ, ಎಷ್ಟು ಎವ್ರಿ ಕಮಿಟೆಡ್ ನಾವು ಜನರು ಚರ್ಚಿಗೆ ಬರುವುದರಲ್ಲಿ, ಯಾಕೆ ನಮಗೆ ಸಂಕಟ, ನಮಗೆ ಪ್ರಾಬ್ಲಮ್? ಅವ್ರು ನೋಡಿ ಏನು ಮಾಡಿದ್ರು, ಅವರಿಗೆ ದೇವರು ಇಲ್ಲ, ದೆವ್ವ ಕೂಡ ಇಲ್ಲ. ಕಾರ್ನಲ್ಲಿ ಹೋಗ್ತಾರೆ, ಕಾರ್ನಲ್ಲಿ ಹೋಗ್ತಾರೆ, ಎಂತ ಸುಖ ಅವರದ್ದು. ಕೆಲವರು ಚರ್ಚಿಗೆ ಬರುವಾಗ ಕಂಡೀಷನ್ ಹಾಕಿ ಬರ್ತಾರೆ, ಸ್ವಾಮಿ ಈ ತಿಂಗಳಾಗದಿದ್ರೆ ಮತ್ತೆ ನಾನು ಹೋಗುವುದೇ ಇಲ್ಲ ಸಭೆಗೆ. ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದರೂ ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತ್ತು. ನೆಕ್ಸ್ಟ್, ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು. ಪ್ರೈಸ್ ಗಾಡ್, ಓನ್ಲಿ ಗಾಡ್ ಕ್ಯಾನ್ ಗಿವ್ ಯು ದ ರೆವಲೇಷನ್. ಪ್ರೈಸ್ ಗಾಡ್. ನೆಕ್ಸ್ಟ್, ಹೌದು, ನೀನು ಅವರನ್ನು ಅಪಾಯಕರ ಸ್ಥಳದಲ್ಲಿ ಇಟ್ಟು ಬೀಳಿಸಿ ನಾಶ ಮಾಡುತ್ತಿ, ಅವರು ನಿಮಿಷ ಮಾತ್ರದಲ್ಲಿ ಹಾಳಾಗಿ ಹೋಗುತ್ತಾರೆ, ಭಯಂಕರ ರೀತಿಯಿಂದ ಸಹಾರವಾಗಿ ಮುಗಿದು ಹೋಗುತ್ತಾರೆ. ಲಿಸನ್, ಕ್ರೈಸ್ಟ್ ಇಸ್ ಕಮಿಂಗ್ ವೆರಿ ಸೂನ್. ಕ್ರಿಸ್ತನು ಶೀಘ್ರವಾಗಿ ಬರುತ್ತಾನೆ. ವೆನ್ ಕ್ರೈಸ್ಟ್ ಕಮ್ಸ್, ಆತನು ಬರುತ್ತಾನೆ, there is a time, is a judgment. ನೋವನ ಕಾಲದಲ್ಲಿ ನೆನಪು ಮಾಡಿ, ಜನರು ಉಣ್ಣುತ್ತಾ ಇದ್ದರು, ಕುಡಿತಾ ಇದ್ದರು, ಮದುವೆ ಮಾಡಿ ತರ್ತಾ ಇದ್ದರು. ಸಡನ್ಲಿ ಜಡ್ಜ್ಮೆಂಟ್ ಬಂತು, ನೋವ ಎಸ್ಕೇಪ್ ಆದ. ಪ್ರೈಸ್ ಗಾಡ್. ಲೋತನ ಕಾಲದಲ್ಲಿ ಸಡನ್ಲಿ ಜನರು ಉಣ್ಣುತ್ತಾ ಇದ್ದರು, ಕುಡಿತಾ ಇದ್ದರು, ಕಟ್ಟುತ್ತಾ ಇದ್ದರು, ನೆಡುತ್ತಾ ಇದ್ದರು, ಕೊಳ್ಳುತ್ತಾ ಇದ್ದರು, ಮಾರ್ತಾ ಇದ್ದರು, ಎಲ್ಲ ಬಿಸ್ನೆಸ್ ನಾರ್ಮಲ್ ಆಗಿತ್ತು. ಸಡನ್ಲಿ ಜಡ್ಜ್ಮೆಂಟ್ ಬಂತು, ದೇವರು ಲೋತನನ್ನು ತೆಗೆದರು, ಎಸ್ಕೇಪ್. ಅದೇ ರೀತಿ ಮನುಷ್ಯ ಕುಮಾರನು ಬರುವಾಗ ಅದೇ ರೀತಿ ಆಗುತ್ತದೆ. ಸಡನ್ಲಿ ನಾವು ಡಿಸಪಿಯರ್ ಆಗುತ್ತೇವೆ. ಹಲ್ಲೆಲೂಯಾ, ಕಮಾನ್ ಹೇಳ್ರಿ. ನಾವು ಸಡನ್ಲಿ ಕಣ್ಣ ರೆಪ್ಪೆ ಬಡೆಯವರಷ್ಟರೊಳಗೆ ನಾವು ಡಿಸಪಿಯರ್ ಆಗುತ್ತೇವೆ. ಇದು ವಚನ, ಇದು ಸ್ಟೋರಿ ಅಲ್ಲ. ಡಿಸಪಿಯರ್ ಆಗುತ್ತವೆ. ಪ್ರಕಟಣೆ ಗ್ರಂಥದಲ್ಲಿ ಬರೆದ 7 ತುತ್ತೂರಿ, 7 ದೇವದೂತರು, ಅದೆಲ್ಲ ಸಂಗತಿಗಳು ನಡೆಯುತ್ತವೆ, ವೆದರ್ ಯು ಫೀಲ್ ಆರ್ ನಾಟ್ ಫೀಲ್. ಪ್ರೈಸ್ ಗಾಡ್. ಅನೇಕರು ಕ್ರಿಸ್ತನ 2ನೇ ಬರೋಣ ಕೂಡ ನಂಬುವುದಿಲ್ಲ. ದಾನಿಯೇಲನ 70 ವಾರದ ಪ್ರಕಟಣೆ ಓದಿದರೆ ನಿಮಗೆ ಅರ್ಥ ಆಗ್ತದೆ. ಮತ್ತು ಪ್ರಕಟಣೆ ಗ್ರಂಥದಲ್ಲಿ ಎಲ್ಲವೂ ಜೊತೆಯಾಗಿ ಇದೆ. ಪ್ರೈಸ್ ಗಾಡ್. ಇವತ್ತು ನಮಗೆ ಸಂತೋಷದ ಸಂಗತಿ ಏನಂತ ಹೇಳಿದ್ರೆ, ಕ್ರಿಸ್ತನು ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಹುಟ್ಟಿ ಬಂದ. ಪ್ರೈಸ್ ಗಾಡ್. ಅನೇಕರಿಗೆ ಡಿಫ್ರೆಂಟ್ ಪಿಕ್ಚರ್ಗಳಿವೆ. ನಾನು ಚಿಕ್ಕ ಇರುವಾಗ ಗೋದಲ್ಲಿ ನೋಡಿದ್ದೆ, ರೈಟ್? ನಾನು ಚಿಕ್ಕ ಇರುವಾಗ ಎಲ್ಲ ಕಡೆಯಲ್ಲಿ ಗೋದಲ್ಲಿ ನೋಡಿದ್ದೆ. ಎಷ್ಟು ವೈಸ್ ಮ್ಯಾನ್ ಅಂದ್ರೆ ಜೋಯಿಸರು ಎಷ್ಟು ಮಂದಿ? ಬೈಬಲಲ್ಲಿ ಇಲ್ಲ 3 ಮಂದಿ ಅಂತ ಇದೆಯಾ? ಎಷ್ಟು ಮಂದಿ ಸಿಕ್ಕಿದೆ? ಮತ್ತು ವೈಸ್ ಮ್ಯಾನ್ ಹೋದದ್ದು ಗೋದಲಿ ಒಳಗೆ ಅಲ್ಲ, ಅವ್ರ ಮನೆಯೊಳಗೆ ಹೋದದ್ದು. ಪ್ರೈಸ್ ಗಾಡ್. ಆಗ ಕ್ರಿಸ್ತನು ಆಲ್ಮೋಸ್ಟ್ 2 years ಅವ್ರು ರೀಚ್ ಆಗುವಾಗ, ಅದಕ್ಕೆ ಹೆರೋದನು 2 ವರ್ಷ ಆ ಸಮಯವನ್ನು ಗೊತ್ತು ಮಾಡಿ 2 ವರ್ಷದ ಮಕ್ಕಳನ್ನೆಲ್ಲ ಕೊಂದು ಬಿಡ್ತಾನೆ. ಪ್ರೈಸ್ ಗಾಡ್. 2 ವರ್ಷ ಕೆಳಗಿನ ಮೇಲಿನ ಕೆಳಗಿನ ಎಲ್ಲ ಆ ಸಮಯವನ್ನು ಗೊತ್ತು ಮಾಡಿ, ಟೈಮಿಂಗ್. ಹಲೋ, ಅದು ನಮ್ಮ ಪಿಕ್ಚರಲ್ಲಿ ಅನೇಕ ಸಂಗತಿಗಳಿವೆ, ಅದ್ರ ಬೈಬಲ್ ಹೇಳುವುದಿಲ್ಲ. ನಾವು ನೋಡ್ತೇವೆ 2ನೇ ಅಧ್ಯಾಯದಲ್ಲಿ ಅಲ್ಲಿ ವೈಸ್ ಮ್ಯಾನ್ ಬರುತ್ತಾನೆ, ಜೋಯಿಸರು ಬರುತ್ತಾರೆ. ನಾವು ನೋಡ್ತೇವೆ ಅವರಿಗೆ ಕ್ಯಾಲ್ಕುಲೇಷನ್ ಇತ್ತಂತ ಹೇಳಿದ್ರೆ ಈ ಟೈಮಿಂಗ್, ಆ ಟೈಮಿಂಗ್, ಕ್ರಿಸ್ತನು ಹುಟ್ಟುವಂತ ಆ ನಕ್ಷತ್ರವನ್ನು ಅವರು ಕಂಡರು. ಟೈಮ್. ಈಗ ಯಹೂದ್ಯರ ಅರಸನು ಎಲ್ಲಿ ಹುಟ್ಟಬೇಕು? ಅವರ ಲೆಕ್ಕದಲ್ಲಿ, ನ್ಯಾಚುರಲ್ ಮೈಂಡ್ ಅಲ್ಲಿ ಅರಸನು ಯಾವಾಗಲೂ ಅರಮನೆಯಲ್ಲಿ ಹುಟ್ಟುತ್ತಾನೆ.
ಅವರಿಗೆ ಗೈಡ್ ಮಾಡಲಿಕ್ಕೆ ಅದು ಸಿಂಬಲ್ ಆಗಿದೆ. ನಕ್ಷತ್ರ ಅಂದರೆ ಲೀಡಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ದ ಬೈಬಲ್ ಹೇಳ್ತದೆ, ಯಾರು ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳಾಗಿದ್ದಾರೆ. ಆ ನಕ್ಷತ್ರವು ಅವರಿಗೆ ಗೈಡ್ ಮಾಡ್ತಾ ಇತ್ತು. ಅದನ್ನು ಫಾಲೋ ಮಾಡೋದನ್ನು ಬಿಟ್ಟು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ನ್ಯಾಚುರಲ್ ಫಾಲೋ ಮಾಡಲಿಕ್ಕೆ ಹೋದ್ರು. ಕೆಲವೊಮ್ಮೆ ನಾವು ದೇವರ ಆತ್ಮನಿಂದ ನಡೆಸಲ್ಪಡ್ತೇವೆ, ಸ್ವಲ್ಪ ಹೊತ್ತು ಹೋದಾಗ ಡಿಫ್ರೆಂಟ್ ಆಗಿ ನಡೆಸಲ್ಪಡ್ತೇವೆ. ನೀವು ಈ ಸಿಸ್ಟಮ್ ನೋಡಿದ್ದೀರಿ, ರೈಟ್? GPS ಸಿಸ್ಟಮ್. GPS ಸಿಸ್ಟಮ್ ನಾವು ಏನು ಮಾಡಬೇಕು? ಫಾಲೋ ಮಾಡಬೇಕು. ನೀನು ಅದರಲ್ಲಿ ಏನಾಗ್ತಿ, ಎಲ್ಲಿಂದ ಎಲ್ಲಿಗೆ ಡೆಸ್ಟಿನಿ ಆಗ್ತಿ. ಇಲ್ಲಿಂದ ಮುಂಬೈಗೆ ಹೋಗಬೇಕಾದ್ರೆ ಅದು ನಿನಗೆ ಡೈರೆಕ್ಷನ್ ಕೊಡ್ತದೆ. ಅದನ್ನು ನೀನು ಫಾಲೋ ಮಾಡಬೇಕು. ನೀನು ಅದನ್ನು ಲೀಡ್ ಮಾಡುವುದಲ್ಲ, ನೀನು ಫಾಲೋ ಮಾಡಬೇಕು. ನೀನು ಬೆಸ್ಟ್ ಲೀಡರ್ ಆಗಬೇಕಂದ್ರೆ ಯು ಮಸ್ಟ್ ಬಿ ಎ ಗುಡ್ ಫಾಲೋವರ್. ಕಮಾನ್ ಹೇಳ್ರಿ, ನೀನು ಲೀಡರ್ ಆಗಬೇಕಾದ್ರೆ ಯು ಮಸ್ಟ್ ಬಿ ಎ ಫಾಲೋವರ್. ನೀವು ಫಾಲೋವೇ ಮಾಡದಿದ್ರೆ ಲೀಡ್ ಯಾರನ್ನು ಎಲ್ಲೆಲ್ಲೂ ಲೀಡ್ ಮಾಡ್ತೀವಿ. ಎಲ್ಲರಿಗೆ ಆಸೆ ಇದೆ ಲೀಡರ್ ಆಗಬೇಕಂತ. ಫಸ್ಟ್ ನೀವು ಫಾಲೋ ಮಾಡಲಿಕ್ಕೆ ಕಲಿಬೇಕು. ಪ್ರೇಸ್ ಗಾಡ್. ಅದು ಹೇಳ್ತದೆ ರೈಟಿಗೆ ಹೋಗು, ನೀನು ರೈಟಿಗೆ ತೆಗೆದುಕೊಳ್ಬೇಕು. ಲೆಫ್ಟಿಗೆ ಹೋಗು, ಲೆಫ್ಟಿಗೆ ತೆಗೆದುಕೊಳ್ಬೇಕು. ರೈಟ್? ಎಲ್ಲಿಯಾದರೂ ನೋಡುವುದು, ಯಾರಿಗಾದ್ರೂ ವಂದಿಸ್ತಾರೆ ಹಾಯ್ ಅಂತ ಹೇಳಿಕೊಂಡು ರೈಟ್ ತಿರುಗುವಲ್ಲಿ ಮೈಕಣ್ಣ ಕಾಣ್ತಾ ಇದ್ದಾರೆ, ಹಾಯ್ ಮೈಕಣ್ಣ, ಪ್ರೈಸ್ ಲಾರ್ಡ್ ಮೋನಿಶಾ ಅಂತ ಹೇಳ್ತಿರುವಾಗ ರೈಟ್ ಕಾಣೋದಿಲ್ಲ. ಒಂದು ಹೆಜ್ಜೆ, ಒಂದು 100 ಮೀಟರ್ ಮುಂದೆ ಹೋಗಿಬಿಟ್ಟೆ, ಹಾಯ್ ಮಾಡಿ. ಡೈರೆಕ್ಷನ್ ತಪ್ಪಿತ್ತು. ಆದರೂ ಕೂಡ GPS ಸಿಸ್ಟಮ್ ನಿನಗೆ ಏನು ಮಾಡುತ್ತದೆ? ಹೆಲ್ಪ್ ಮಾಡುತ್ತದೆ. ಮುಂದೆ ಹೋಗಿ 1 ಕಿಲೋಮೀಟರ್ ಮುಂದೆ ಹೋಗಿ ಪುನಃ ರೈಟ್ ತಗೋ ಅಂತ ಹೇಳ್ತದೆ. ಪುನಃ ಅಷ್ಟೇ ದಾರಿಗೆ ಹಿಂದೆ ಬಂದು ಈಗ ಲೆಫ್ಟಿಗೆ ತಗೋ ಅಂತ ಹೇಳ್ತದೆ. ರೈಟ್? ಕೆಲವರು ತಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಅಲ್ಲಿಯೇ ಕಂಬಕ್ಕೆ ಸುತ್ತ ಹಾಕಿದಾಗೆ ಸುತ್ತ ಹಾಕ್ತಾ ಇದ್ದಾರೆ. ಒಮ್ಮೆ ಮುಂದೆ ಹೋಗ್ತಾರೆ, ಒಮ್ಮೆ ಹಿಂದೆ ಬರ್ತಾರೆ. ನಾವು ಊಟಿಗೆ ಹೋಗಿದ್ದೆವು, ಮೈಕಣ್ಣಿಗೆ ಗೊತ್ತಾಯಿದ್ದೆ ಬಣ್ಪೇರ್ ಅಂತ ಅಲ್ಲ ಮೈಕಣ್ಣ, ನಾವು ಊಟಿಗೆ ಹೋಗಿದ್ದೆವು. ಮೊದಲು ಕೂಡ ಹೇಳಿದ್ದೇನೆ, ನಾವು ಊಟಿಗೆ ಹೋದಾಗ ಮೈಕಿಗೆ ಹೇಳಿದೆವು, ನೀವು GPS ಸಿಸ್ಟಮ್ ಹಾಕಿ ಫಾಲೋ ಮಾಡಿ ಮುಂದೆ ಹೋಗಿ, ನಾವು ನಿಮ್ಮನ್ನು ಫಾಲೋ ಮಾಡುತ್ತೇವೆ. ಇವತ್ತು ನೀವು ನಮ್ಮ ಪಾಸ್ಟರ್, ನಾವು ಕುರಿಗಳು. ರೈಟ್? ನೀವು ನಮ್ಮ ಪಾಸ್ಟರ್. ಎಲ್ಲಿಗೆ ರೀಚ್ ಆಗಲಿಕ್ಕೆ? ಊಟಿಯಿಂದ ಮೈಸೂರಿಗೆ ಹೋಗ್ಲಿಕ್ಕೆ. ಈಗ ಪಾಸ್ಟರ್ ಫಾಲೋ ಮಾಡ್ತಾ ಇದ್ದಾರೆ ಯಾರನ್ನು? GPS ಸಿಸ್ಟಮ್ ಅನ್ನು ಫಾಲೋ ಮಾಡುತ್ತಿರುವಾಗ ಅವರಿಗೆ ಅಣ್ಣನದೊಂದು ಫೋನ್ ಬಂತು. ನಡುವಿನಲ್ಲಿ ನನಗೆ ಸ್ವಲ್ಪ GPS ಸಿಸ್ಟಮ್ ಆನ್ ಮಾಡುವಂತ ಆಯಿತು. ನನಗೆ GPS ಸಿಸ್ಟಮ್ ಬೇಕಾಗಿಲ್ಲ, ಪಾಸ್ಟರ್ ಇದ್ದಾರೆ. GPS ಸಿಸ್ಟಮ್ ಓಪನ್ ಮಾಡುವಾಗ ಅದು ಹೇಳ್ತಾ ಇದೆ, ಇನ್ನು 100 ಮೀಟರಲ್ಲಿ, ಒಂದು 500 ಮೀಟರಲ್ಲಿ ನೀನು ಲೆಫ್ಟಿಗೆ ತೆಗೆದುಕೋ ಅಂತ ಹೇಳ್ತಾ ಇದೆ. ಲೆಫ್ಟಿಗೆ ತಗೋ. ನಾನು ಹೆಂಡತಿ ಹತ್ರ ಹೇಳಿದೆ, ನೋಡು GPS ಸಿಸ್ಟಮ್ ಹೇಳ್ತಾ ಇದೆ ಲೆಫ್ಟಿಗೆ ತಗೋ ಅಂತ. ನನ್ನ ಹೆಂಡತಿ ಬಹಳ ಫೇತ್ಫುಲ್ ಫಾಲೋವರ್. ಅವ್ರು ಹೇಳಿದ್ರು, ನೀವು ಜಾಸ್ತಿ ಏನು ಮಾಡಲಿಕ್ಕೆ ಹೋಗ್ಬೇಡ್ರಿ, ನೀವು ಅವರನ್ನು ಫಾಲೋ ಮಾಡ್ರಿ, ಅವ್ರಿಗೆ ಗೊತ್ತಿದೆ. ನಾನು ಹೇಳಿದೆ, ಇಲ್ಲಿ GPS ಸಿಸ್ಟಮ್ ಲೆಫ್ಟ್ ಅಂತ ಹೇಳ್ತಾ ಇದೆ, ನೀವು ಅದೆಲ್ಲ ನೋಡಬೇಡಿ, ಬಂದ್ ಮಾಡಿ, ಅದು ನೀವು ಬಂದ್ ಮಾಡಿ, ನೀವು ಅವರನ್ನು ಫಾಲೋ ಮಾಡಿ. ಆಯ್ತಪ್ಪ, ಫಾಲೋ ಮಾಡಿದೆ. ಫಾಲೋ ಮಾಡಿದಾಗ ಫಾಸ್ಟೇ ಓಲ್ಲಾರು ಪಿರೋಡ್ದೆ ಒಲ್ಲೆ ಎಂಕುಲು ಒಂಚೂರು ಮಿಸ್ ಆಯ. ಅಲ್ಲಿ ಲೆಫ್ಟ್ ತೆಗೋ ಅಂತ ಹೇಳ್ತಿರುವಾಗ GPS ಸಿಸ್ಟಮ್ ತೋರಿಸ್ತಿರುವಾಗ ಯಾರದ್ದು ಫೋನ್ ಬಂತು? ಫಾಸ್ಟರ್ ಜಾನ್ ಅದು ಫೋನ್ ಬಂತು, ಓಲುಲ್ಲಾರು ಅಂತ. ಅದು ಅವರು ನೋಡಲಿಲ್ಲ, ಮುಂದೆ ಹೋದರು. ಮಿಸ್ ಆಯಿತು. ಮಿಸ್ ಆದ ಕಾರಣ ನಾವು ಪುನಃ ಒಂದು ಸುತ್ತ ಹಾಕಿ ರೌಂಡ್ ಹಾಕಿ 3 ಕಿಲೋಮೀಟರ್ ರೌಂಡ್ ಹೋಗಬೇಕಾಯಿತು. ನಮ್ಮ ಟೈಮ್ ವೇಸ್ಟ್, ಒಂದು ಅರ್ಧ ಗಂಟೆ. ಅದೇ ರೀತಿ
ನಾವು ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ದೇವರ ಆತ್ಮನಿಂದ ನಡೆಸಲ್ಪಡಬೇಕಾದ್ರೆ ನೀವು ದೇವರ ಆತ್ಮನಿಗೆ ಫಾಲೋ ಮಾಡಬೇಕು. ಇದು ಸಿಂಬಲ್ ಆಗಿದೆ. ಜೋಯಿಸರಿಗೆ ಆ ನಕ್ಷತ್ರ ಗೈಡ್ ಮಾಡ್ತಾ ಇತ್ತು. ಸಡನ್ಲಿ ಏನೋ ಮಿಸ್ ಆಯಿತು. ಮಿಸ್ ಆದಾಗ ಡೈರೆಕ್ಷನ್ ಕೇಳಲಿಕ್ಕೆ ಯಾರ ಹತ್ರ ಹೋದರು? ನ್ಯಾಚುರಲ್ ಮೈಂಡ್ ಅಲ್ಲಿ ನೋಡ್ಲಿಕ್ಕೆ ಹೋದರೆ ಆತನು ಅರಸನು ಹುಟ್ಟುತ್ತಾನೆ ಎಲ್ಲಿ ಅಂತ ಹೇಳಿದ್ರೆ ಅರಮನೆಯಲ್ಲಿ. ಓದಿರಿ ಬೇಕಾದ 2ನೇ ಅಧ್ಯಾಯ 1ನೇ ವಚನ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೂಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು. ನಕ್ಷತ್ರ, ಆತನನ್ನು ಸೂಚಿಸುವ ನಕ್ಷತ್ರ, ಡೈರೆಕ್ಷನ್ ಕೊಡುವ ನಕ್ಷತ್ರ, ಅದನ್ನೇ ಅವರು ಫಾಲೋ ಮಾಡಬೇಕಿತ್ತು. ಮಿಸ್ ಆದದ್ದು ಜೋಯಿಸರು. ಅವರು ಸೀದ ಹೋದದ್ದು ಎಲ್ಲಿ? ಇಲ್ಲದೆ ಹೆರೋದನಿಗೆ ಗೊತ್ತೇ ಆಗುವುದಿಲ್ಲ. ಅನೇಕ ಸಂಗತಿ ಸೈತಾನಿಗೆ ಗೊತ್ತೇ ಆಗುವುದಿಲ್ಲ. ಅದು ಜ್ಞಾನಿಗಳಿಂದಲೇ ಗೊತ್ತಾಗುವುದು. ಅನೇಕ ಮಕ್ಕಳ ವಧೆ ಕೂಡ ಆಯಿತು ಅದರಲ್ಲಿ, ಇವರ ಮಿಸ್ಟೇಕ್ನಿಂದ. ಅವರು ಸೀದಾ ಹೋದ್ರು. ಯಹೂದ್ಯರ ಅರಸನಾಗಿ ಹುಟ್ಟಬೇಕು. ಎಲ್ಲಿ ಹುಟ್ಟುತ್ತಾನೆ? ಯಹೂದ್ಯರ ಅರಸನ. ಮತ್ತೆ ನಾನು ಈಗ ಅವರು ಎಲ್ಲಿ ಹೋದರು? ಬೈಬಲ್ ಪಂಡಿತರ ಹತ್ರ ಹೋದರು. ಓದಿರಿ, ಅಲ್ಲಿ ಓದಿ. ಇದನ್ನು ಕಂಡು ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅವನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಅವನು ಯಹೂದ್ಯರ ಎಲ್ಲಾ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವ್ರನ್ನ ಕೇಳಿದನು. ಎಲ್ಲ ಒಂದು ಮೀಟಿಂಗ್ ಕರೆದ. ಯಹೂದ್ಯರ ಎಲ್ಲ ಯಾಜಕರು, ಶಾಸ್ತ್ರಿಗಳು, ಎಲ್ಲ ಪಂಡಿತರು, ಬನ್ನಿ ಮೀಟಿಂಗ್ ಇವತ್ತು. ಎಲ್ಲಿ ಹುಟ್ಟುತ್ತಾನೆ? ಪಂಡಿತರದ್ದು ಕೂಡ ಹೆಡ್ ನಾಲೆಜ್, ಅವರಿಗೆ ಸ್ಕ್ರಿಪ್ಚರ್ ಬಾಯಾಟ ಇರ್ತದೆ. ಅವರು ಹೇಳಿದ್ರು, ಮಿಕ್ಕಾಯನು ಬರೆದ ಮಿಕ್ಕನ ಗ್ರಂಥದಲ್ಲಿ 5ನೇ ಅಧ್ಯಾಯ 1ನೇ ವಚನ, ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ. ಪ್ರೈಸ್ ಗಾಡ್. ಅದಕ್ಕೆ ಅವರು ಹೇಳಿದ್ರು, ಇವನು ಯೋಸೇಫನ ಮಗ ಅಲ್ಲವೇ? ಇವನು ನಜರೇತಿನವನಲ್ಲವೇ? ಇವನಿಗೆ ಕ್ರಿಸ್ತನಾಗುವುದು? ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ. ಇವನ ಪರಿಚಯ ನಮಗಿದೆ. ನಜರೇತಿನಿಂದ ಏನಾದ್ರೂ ಒಳ್ಳೇದು ಬರ್ತದಾ? ಅದಕ್ಕೆ ಅವರು ನಂಬಲಿಲ್ಲ ಯೇಸುವನ್ನು. ಎವ್ರಿ ಟೈಮ್ ಅವರು ಸ್ಕ್ರಿಪ್ಚರ್ ನೋಡಿ, ನಜರೇತಿನಿಂದ ಎಲ್ಲಿ ಆದ್ರೂ ಒಳ್ಳೇದು ಬರ್ತದಾ ನೋಡಿ. ಕೇವಲ ಸ್ಕ್ರಿಪ್ಚರ್ ಹಿಡಿದೇ ಇವತ್ತು ಆರ್ಗ್ಯುಮೆಂಟ್ ಮಾಡುವುದು. ಇನ್ನೊಂದು ಕಡೆಯಲ್ಲಿ ಬರೆಯಲ್ಪಟ್ಟದ್ದು, ಕ್ರಿಸ್ತನು ಎಲ್ಲಿಂದ ಬರ್ತಾನೊಂದು ಯಾರಿಗೂ ಗೊತ್ತಾಗುದಿಲ್ಲ ಅಂತ. ಇವನು ಕ್ರಿಸ್ತನು ಬರ್ತಾನೆ ಯಾರಿಗೂ ಗೊತ್ತಾಗುದಿಲ್ಲ, ನಮಗೆ ಇವನ ಪರಿಚಯ ಇದೆ. ಓದಿದ್ದೀರಾ? ಎಲ್ಲರೂ ಕನ್ಫ್ಯೂಸ್. ಪಂಡಿತರು ಹೇಳಿದ್ರು, ಆತನು ಶಾಸ್ತ್ರಗಳನ್ನು ಹುಡುಕಿದ್ರು. ಮೀಕನ ಗ್ರಂಥ ಬರೆಯಲಿ, ಓದಿರಿ. ಮೀಕ 5:1. ವ್ಯೂಹಭರಿತ ದೇಶವೇ, ನಿನ್ನ ವ್ಯೂಹಗಳನ್ನು ಈಗ ಕೂಡಿಸು. ಆಹಾ, ಶತ್ರುಗಳು ನಮಗೆ ಮುತ್ತಿಗೆ ಹಾಕಿದ್ದಾರೆ. ಇಸ್ರೇಲಿನ ಅಧಿಪತಿಯ ಕೆನ್ನೆಗೆ ಕೋಲಿನಿಂದ ಹೊಡೆಯುವರು. ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರೇಲನ್ನು ಆಳತಕ್ಕವನು ನಿನ್ನ ಒಳಗಿಂದ ನನಗಾಗಿ ಹೊರಡುವನು. ಬೆತ್ಲೆಹೇಮ್, ಹಲೋ, ಇದ್ದೀರಾ ಇಲ್ಲಿ? ಒಂದು ಗುಂಪು, ಲೌಕಿಕ ಗುಂಪು ಅರಮನೆಯಲ್ಲಿ ಹುಟ್ಟುತ್ತಾನಂತ ಅನಿಸ್ತರು. ರಿಲಿಜಿಯಸ್ ಗುಂಪು ಅವರು ಕರೆಕ್ಟ್ ತೋರಿಸಿದರು ಬೆತ್ಲೆಹೇಮ್ ಅಂತ. ಪ್ರೈಸ್ ಗಾಡ್. ಆದರೆ ಅವರಿಗೆ ಗೊತ್ತಿಲ್ಲ. ಅವರಿಗೆ ಕೇವಲ ಸ್ಕ್ರಿಪ್ಚರ್ ನಾಲೆಜ್ ಮಾತ್ರ ಗೊತ್ತು. ಅವರಿಗೆ ಟೈಮಿಂಗ್ ಗೊತ್ತಿಲ್ಲ. ಇವರಿಗೆ ಟೈಮಿಂಗ್ ಗೊತ್ತು, ಇವರಿಗೆ ಪ್ಲೇಸ್ ಗೊತ್ತು. ಕೇಳ್ತಾ ಇದ್ದೀರಾ? ಜೋಯಿಸರಿಗೆ ಟೈಮಿಂಗ್ ಗೊತ್ತು, ಹೆರೋದನಿಗೆ ಅವನ ಲೆವೆಲ್ ಅಲ್ಲಿ, ಯಹೂದ್ಯರಿಗೆ ಶಾಸ್ತ್ರಿಗಳಿಗೆ ಅವರ ಲೆವೆಲ್ ಅಲ್ಲಿ ಗೊತ್ತು.
ಓಕೆ, ಮುಂದೆ ಓದಿರಿ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಓದ್ತಾ ಓದಿ. ಕ್ರಿಸ್ತನು ಹುಟ್ಟಬೇಕಾದದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನ ಒಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ ಎಂದು ಹೇಳಿದರು. ಎವ್ರಿಥಿಂಗ್ ಇಸ್ ಫುಲ್ಫಿಲ್ಡ್ ವಾಟ್ ಇಸ್ ರಿಟನ್ ಇನ್ ದ ಓಲ್ಡ್ ಟೆಸ್ಟಮೆಂಟ್. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಕ್ರಿಸ್ತನು ಫಸ್ಟ್ ಟೈಮ್ ಎಲ್ಲಿಂದ ಬರುತ್ತಾನೆ, ಹೇಗೆ ಬರುತ್ತಾನೆ, ಎಲ್ಲವೂ ಬರೆಯಲ್ಪಟ್ಟಿದೆ, ಎಲ್ಲವೂ ಫುಲ್ಫಿಲ್ ಆಗಿದೆ. ಅದೇ ರೀತಿ ಈಗ ಕ್ರಿಸ್ತನು ಎರಡನೇ ಸರಿ ಬರಲಿಕ್ಕಿದ್ದಾನೆ. ಅದು ಕೂಡ ನೀವು ನಂಬಿರಿ, ನಂಬದೆ ಹೋಗಿರಿ, ಅವನು ಬರ್ತಾನೆ. ಪ್ರೈಸ್ ಗಾಡ್. ಆತನು ಹೇಗೆ ಹುಟ್ಟುತ್ತಾನೆ ಅದು ಕೂಡ ಬರೆಯಲ್ಪಟ್ಟಿದೆ. 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 7 ಚಾಪ್ಟರ್ 14 ವರ್ಸ್ ಓದಿರಿ. 7 ಚಾಪ್ಟರ್ 14 ವರ್ಸ್. ಐಸಾಯ ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಅವನು ಕೆಟ್ಟದ್ದು ಬೇಡ ಒಳ್ಳೆದು ಬೇಕು ಅನ್ನುವಷ್ಟು ಬಲವನಾಗುವಾಗ. ಸಾಕು ಸಾಕು. 14ನೇ ವಚನ. ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಂದು ಗಂಡು ಮಗುವನ್ನು. ಓಕೆ. 14. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಎಡೆದು ಅವನಿಗೆ ಇಮ್ಯಾನ್ಯುಯಲ್ ಎಂದು ಹೆಸರಿಡುವರು. ಇದನ್ನು ಯೆಶಾಯನು ಸುಮಾರು 700-800 ವರ್ಷಗಳ ಹಿಂದೆ ಆತನು ಬರೆದಿದ್ದಾನೆ. ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 23ನೇ ವಚನ. ಇದು ಸ್ಕ್ರಿಪ್ಚರ್ ಫುಲ್ಫಿಲ್ ಆಯಿತು. ಓದಿ. ಮ್ಯಾಥ್ಯೂ 1 ಚಾಪ್ಟರ್ 23. ಆ ಮಾತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವುದು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಇಮ್ಯಾನುಯಲ್ ಅಂದ್ರೆ ದೇವರು ನಮ್ಮ ಕೂಡ ಇದ್ದಾನೆ ಎಂಬ ಹೆಸರಿನ ಅರ್ಥ. ಪ್ರೈಸ್ ಗಾಡ್. ಈಗ ಹೆರೋದನಿಂದ ಡೈರೆಕ್ಷನ್ ಅನ್ನು ಹೊಂದಿ ಯೆರೂಸಲೇಮಿನ ಯುದಾಯದ ಎಲ್ಲ ಶಾಸ್ತ್ರಿ ಪಂಡಿತರಿಂದ ಡೈರೆಕ್ಷನ್ ಅನ್ನು ಹೊಂದಿ ಈಗ ಸರಿಯಾದ ದಾರಿಯಲ್ಲಿ ಹೋದ್ರು. GPS ಸಿಸ್ಟಮ್ ಕೆಲಸ ಮಾಡಿದ್ರೆ ಏನು ಮಾಡ್ತಾರೆ? ಯಾರಾದ್ರೂ ಕೇಳಿ ಹೋಗ್ತಾರೆ. ಪಾನ್ ಬೀಡಿ ಅಂಗಡಿಯಲ್ಲಿ ಸೈಡಲ್ಲಿ ಅಂಗಡಿ ಇರ್ತದೆ, ಜಂಕ್ಷನ್ ಅಲ್ಲಿ ಇರ್ತದೆ. ಅದು ಇದು ರೋಡ್ ಎಲ್ಲಿ ಹೋಗ್ತದೆ ಅಂತ ಕೇಳ್ತಾರೆ. ಕೆಲವರು ಇದು ರೋಡ್ ಹೋಗುದಿಲ್ಲ, ನಿಮ್ಗೆ ಎಲ್ಲಿ ಹೋಗ್ಬೇಕಂತ ಕೇಳ್ತಾರೆ ಅವರು. ರೋಡ್ ಅಲ್ಲೇ ಇರ್ತದೆ, ನಿಮ್ಗೆ ಎಲ್ಲಿ ಹೋಗ್ಬೇಕಂತ ಕೇಳ್ತಾರೆ. ರೈಟ್. ಅದು ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಮಾಡಿ. ಕೆಲವರು ಕೃಪಣ್ಣನ ಹಾಗೆ ಇರ್ತಾರೆ. ಕೃಪಣ್ಣ ನೋಡುತ್ತಿರುವಾಗಲೇ ನನ್ನ ಬಾಯಿಯಲ್ಲಿ ಬರುವಂಥದ್ದು, ಅದೇ ಕಟ್ಟುವುದು ಬಾಯಿ. ಒಂದಿನ ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದೆ, ಹಿಂದಿನಿಂದ ಕುತ್ಕೊಂಡಿದ್ದಾರೆ. ಡೋರ್ ಬುರುಂಡಿ ಅಂತ ಕೇಳಿದೆ. ಬುರುಂಡ ಗೊತ್ತಾಪಣ್ ಪೊಯ್ ಅಂತ ಹೇಳಿದ್ರು. ಅದರರ್ಥ ಬಾಗಿಲು ಬಿತ್ತ ಅಂತ ಕೇಳಿದೆ ನಾನು. ಅದು ಬಿದ್ದರೆ ಗೊತ್ತಾಗ್ತದೆ ಹೋಗುವ ಅಂತ ಹೇಳಿದ್ರು. ಅಂದ್ರೆ ಬಿದ್ದರೆ ಅಂದ್ರೆ ಕೆಳಗೆ ಬಿದ್ದರೆ ಅಂತ. ಕೆಲವೊಮ್ಮೆ ಆ ಮಾತಿನವರು ಇರ್ತಾರೆ. ರೋಡ್ ಎಲ್ಲಿ ಹೋಗ್ತಾ ಅಂತ ಹೇಳಿದ್ರೆ ಅವ್ರು ಇರ್ತಾರೆ, ರೋಡ್ ಎಲ್ಲಿ ಸಹ ಹೋಗ್ತಾರೆ, ಇದ್ದಾಗೆ ಇರ್ತಾರೆ, ನಿಮ್ಗೆ ಎಲ್ಲಿ ಹೋಗ್ಬೇಕಂತ. ಈಗ ಅರ್ಥ ಆಯ್ತು ಎಲ್ಲರಿಗೆ. ಓಕೆ. ಮತ್ತಾಯನು ಬರೆದ 2ನೇ ಅಧ್ಯಾಯ ಓದಿರಿ 4ನೇ ವಚನದಿಂದ. ಕಮಾನ್. ಅವನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದು ಎಲ್ಲಿ ಎಂದು ಅವರನ್ನು ಕೇಳಿದನು. 6ನೇ ವಚನ ಓದಿರಿ. 6. ಯಹೂದ ಸೀಮೆಯ ಬೆತ್ಲೆಹೇಮೆ ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನ ಒಳಗಿಂದ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ ಎಂದು ಹೇಳಿದರು. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಮೆಲ್ಲ ಕರೆದ. ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು ನೀವು ಹೋಗಿ
ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ. ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನೂ ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು. ಬೆತ್ಲೆಹೇಮಿಗೆ ಕಳಿಸಿದ ಯಾರು? ಈಗ ಹೆರೋದ. ಯಾರ ಹತ್ರ ಕೇಳಿ? ಇವರ ಹತ್ರ ಕೇಳಿ. ನೆಕ್ಸ್ಟ್, ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು. ಈಗ ನಕ್ಷತ್ರ ಕಂಡಿತ್ತು. ನಿನ್ನ ಡೈರೆಕ್ಷನ್ಗೆ ಪವಿತ್ರಾತ್ಮ ಬರುವುದಿಲ್ಲ, ನೀನು ಪವಿತ್ರಾತ್ಮನ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಹಲ್ಲೆಲೂಯಾ. ನಿನಗೆ ಖುಷಿ ಬಂದ ಹಾಗೆ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಸಭೆ ಯಜಮಾನ ಬೇರೆ ಯಾರಲ್ಲ, ಈಸ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನು ಬಂದಾಗ ನಿಮ್ಮನ್ನು ಸಕಲ ವಿಷಯದಲ್ಲಿ ನಡೆಸಿಕೊಂಡು ಹೋಗಿ ಸತ್ಯಕ್ಕೆ ಸೇರಿಸುವನು ಮತ್ತು ಮುಂದಾಗಬೇಕಾದ ಸಂಗತಿಗಳು ನಿಮಗೆ ಪ್ರಕಟಿಸುವನು. ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ಪವಿತ್ರಾತ್ಮನು ಬಂದಾಗ ಯೇಸುಸ್ವಾಮಿ ಪ್ರಾಫೆಟಿಕ್ ವರ್ಡ್ ಹೇಳಿದ, ಆತ ನಿಮ್ಮನ್ನು ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸಿ. ನೀವು ಅಕಸ್ಮಾತ್ ಆಗಿ ಹುಟ್ಟಿದವರಲ್ಲ, ನೀವು ಸುಮ್ಮನೆ ಹುಟ್ಟಿದವರಲ್ಲ, ನೀವು ದೇವರ ಉದ್ದೇಶವಾಗಿ ಹುಟ್ಟಿದ್ದೀರಿ, ನೀವು ದೇವರ ಮಹಿಮೆಯಾಗಿದ್ದೀರಿ. ದೇವರು ನಿಮ್ಮ ಹೆಜ್ಜೆಗಳನ್ನು ನೇಮಕ ಮಾಡಿದ್ದಾನೆ. ಬೈಬಲ್ ಹೇಳುತ್ತೆ, ಮನುಷ್ಯನು ಮನಸ್ಸಿಗೆ ಬಂದ ದಾರಿಯನ್ನು ಆರಿಸಿಕೊಂಡರೂ ದೇವರು ಅವನಿಗೆ ಒಂದು ಗತಿಯನ್ನು ಸ್ಥಾಪಿಸಿದ್ದಾನೆ, ಈ ಒಂದು ಯೋಜನೆಯನ್ನು ಮಾಡಿಟ್ಟಿದ್ದಾನೆ. ನನಗೆ ಮನಸ್ಸಿಗೆ ಬಂದಾಗೆ ನಾನು ಜೀವಿಸಬಹುದು, ಮನಸ್ಸಿಗೆ ಬಂದಾಗ ಚರ್ಚಿಗೆ ಬರಬಹುದು, ಬರದಿರಬಹುದು, ಮನಸ್ಸಿಗೆ ಬಂದಾಗೆ ಮನೆಯಲ್ಲಿ ಕೂತ್ಕೊಳ್ಬಹುದು, ಮನಸ್ಸಿಗೆ ಬಂದಾಗ ನಾನು ಬೈಬಲ್ ಓದಬಹುದು, ಇಲ್ಲದ್ರೆ 3 ತಿಂಗಳು ಓದದೇ ಇರಬಹುದು. ನೋ, ಆದರೆ ದೇವರು ನಿನಗೊಂದು ಯೋಜನೆಯನ್ನು ಇಟ್ಟಿದ್ದಾನೆ. ಕಮಾನ್, ಪಕ್ಕದವ್ರಿಗೆ ಹೇಳ್ರಿ, ದೇವರು ನಿನಗೊಂದು ಯೋಜನೆಯನ್ನು ಇಟ್ಟಿದ್ದಾನೆ. ಇವತ್ತು ಹುಟ್ಟಿದ ಮಗುವಿಗೆ ಕೂಡ ದೇವರೊಂದು ಯೋಜನೆಯನ್ನು ಇಟ್ಟಿದ್ದಾನೆ. ನೀನು 70 ವರ್ಷ ಪ್ರಾಯದವನಾಗಿದ್ದರೂ ಕೂಡ ದೇವರು ನಿನಗೊಂದು ಯೋಜನೆಯನ್ನು ಇಟ್ಟಿದ್ದಾನೆ. ಪ್ರೈಸ್ ಗಾಡ್. ನೀವು ಯಾರು ಕೂಡ ಅಕಸ್ಮಾತ್ ಆಗಿ ಹುಟ್ಟಿದವರಲ್ಲ, ನೀವು ಯಾರ ಮಿಸ್ಟೇಕ್ನಿಂದ ಹುಟ್ಟಿದವರಲ್ಲ, ನೀವು ಯಾರ ತಪ್ಪಿನಿಂದ ಹುಟ್ಟಿದವರಲ್ಲ, ನೀವು ದೇವರ ಉದ್ದೇಶವಾಗಿ ಹುಟ್ಟಿದ್ದೀರಿ. ಒಬ್ಬ ಲೀಡರ್ ಅಂತ ಹೇಳಿದ್ರೆ ಆತನು ಕರೆಕ್ಟ್ ಆಗಿ ಫಾಲೋ ಮಾಡುವನಾಗಬೇಕು. ಅದಕ್ಕೆ ಬೈಬಲ್ ಹೇಳ್ತದೆ, ಯಾರು ಯಾರು ದೇವರಾತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ದೇ ಆರ್ ಹೋಸ್ ಹಿಯೋಸ್ ಅಂತ ಕರೀತಾರೆ. ಮೆಚೋರ್ ಸನ್. GPS ಸಿಸ್ಟಮ್ ಅನ್ನು ಸ್ವಲ್ಪ ಮಿಸ್ಟೇಕ್ ಮಾಡಿದಾಗ ಟೈಮ್ ವೇಸ್ಟ್ ಆಯಿತು ಅಷ್ಟೇ. ಅದೇ ರೀತಿ ನಾವು ಪವಿತ್ರಾತ್ಮನನ್ನು ಫಾಲೋ ಮಾಡದಿದ್ದರೆ ನಾವು ಅಲ್ಲೇ ಸುತ್ತು ಹಾಕುತ್ತೇವೆ ಕ್ರಿಸ್ತಿಯ ಜೀವಿತದಲ್ಲಿ. ಕೆಲವರು ಬಾರ್ನ್ ಅಗೇನ್ ಆಗಿ 50 ವರ್ಷ ಆಯಿತು, ಕೆಲವರು ಬಾರ್ನ್ ಅಗೇನ್ ಆಗಿ 30 ವರ್ಷ ಆಯಿತು, ಹೊಸದಾಗಿ ಹುಟ್ಟಿ 5 ವರ್ಷ ಆಯಿತು. ಆದರೆ ಅವರು ಒಂದೇ ಕಡೆಯಲ್ಲಿ ಮರಕ್ಕೆ ಸುತ್ತು ಹಾಕಿದಾಗೆ ಸುತ್ತು ಹಾಕ್ತಾ ಇದ್ದಾರೆ. ಕ್ರಿಸ್ತಿಯ ಜೀವಿತದಲ್ಲಿ ಒಂದೇ ಒಂದು ಮಾರ್ಗ, ಅದು ಮುಂದೆ ಹೋಗುವ ಮಾರ್ಗ, ಅದು ಪ್ರೀತಿಯ ಮಾರ್ಗ. ಕಮಾನ್ ಹೇಳ್ರಿ, ಪ್ರೀತಿಯ ಮಾರ್ಗವಾಗಿದೆ. ನೀನು ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದ್ರೆ ದೇವರ ಆತ್ಮನಿಂದ ನಡೆಸಲ್ಪಡುವಂತಹದ್ದು. ನೀನು ದೇವರ ಆತ್ಮನಿಂದ ನಡೆಸಲ್ಪಡಬೇಕಂತ ಹೇಳಿದ್ರೆ ದೇವರ ವಾಕ್ಯವನ್ನು ಎವ್ರಿ ಡೇ ನೀನು ಮೆಡಿಟೇಟ್ ಮಾಡಬೇಕು. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ದೇವರು ಯೋಶುವನಿಗೆ ಹೇಳಿದ, ಈ ಪುಸ್ತಕದಲ್ಲಿ ಬರೆದ ಮಾತುಗಳು ನಿನ್ನ ಬಾಯಲ್ಲಿ ತಪ್ಪದಿರಲಿ. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಅದನ್ನು ಹಗಲು ಇರುಳು ಧ್ಯಾನ ಮಾಡು, ಅದರಲ್ಲಿ ನೀನು ಆನಂದ ಪಡುವನಾಗಿರು. ನೀನು ಎಲ್ಲಿ ಹೋದರೂ ನೀನು ಸಫಲನಾಗುತ್ತೆ. ದಟ್ ಮೀನ್ಸ್ ವೇರ್ ಎವರ್ ಯು ಗೋ ಯು ವಿಲ್ ಹ್ಯಾವ್ ಎ ಗುಡ್ ಸಕ್ಸಸ್, ನಾಟ್ ಬ್ಯಾಡ್ ಸಕ್ಸಸ್. ಎಲ್ಲಿ ಹೋದರೂ ನೀನು ಸಫಲನಾಗುತ್ತೆ. ಯಾವ ಕಂಟ್ರಿಗೆ ಹೋದರೂ ನೀನು ಸಫಲವಾಗುತ್ತೆ. ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ನೀನು ಇರುತ್ತಿ. ಜೋಯಿಸರಿಗೆ GPS ಸಿಸ್ಟಮ್ ಮಿಸ್ ಆದ್ರಿಂದ ಎಷ್ಟೋ ಸಂಗತಿ ಹಾಳಾಗುವುದು. ಇವತ್ತು ನಮ್ಮ ಜೀವಿತದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ಪವಿತ್ರಾತ್ಮನ ಒಂದು ನಡೆಸುವಿಕೆ ಇಲ್ಲದೆ ಒಂದೇ ಯಾರು ನಡೆಸಲ್ಪಡುತ್ತಾರೆ ಅವರನ್ನು ಫಾಲೋ ಮಾಡಬೇಕು. ಆಸ್ತಿಗೆಲ್ಲ ದನಿ ಆಗಿದ್ದರೂ ಅವನು ಬಾಲಕನಾಗಿರುವ ತನಕ ಅವನು ದಾಸನಷ್ಟೇ, ಹೆಚ್ಚಿಗೆ ಏನಲ್ಲ. ತಂದೆಯು ನೇಮಿಸಿದ ಕಾಲದವರೆಗೆ ಆತನು ಪಾಲಕರ ಮತ್ತು ಮನೆ ವಾರ್ತೆಯವರ ಕೈಗಳಿರುತ್ತಾನೆ. ಹಲ್ಲೆಲೂಯಾ. ಲೀಡರ್ ಎಂಬುವಂಥದ್ದು ತನ್ನಷ್ಟಕ್ಕೆ ಅವನು ಲೀಡರ್ ಆಗಲಿಕ್ಕೆ ಆಗುವುದಿಲ್ಲ. ದೇವರು ಅವನನ್ನು ನೇಮಿಸಬೇಕು, ದೇವರು ಆತನು ಅಪಾಯಿಂಟ್ ಮಾಡಬೇಕು. ದೇವರೊಬ್ಬನನ್ನು ಅಪಾಯಿಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನು ದೇವರಿಂದ ಹೊಂದಿ ಮಾತಾಡಲಿಕ್ಕೆ ಆಗುವುದಿಲ್ಲ.
GPS ಸಿಸ್ಟಮ್ ಕರೆಕ್ಟ್ ಆಗಿ ಫಾಲೋ ಮಾಡುವವನು ನಾವು ಫಾಲೋ ಮಾಡಬೇಕು. ಅವನು ಮಿಸ್ ಆದರೆ ಹಿಂದಿನಿಂದ ಇದ್ದ 400 ಜನರು ಮಿಸ್ ಆಗ್ತಾರೆ. ಪ್ರೈಸ್ ಗಾಡ್. ಯಾರು ನೀವು ಆನ್ಲೈನ್ ಅಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ವಿಚ್ ಚರ್ಚ್ ಯು ಅಟೆಂಡ್, ಪ್ರೇ ಫಾರ್ ಯುವರ್ ಲೀಡರ್. ಪ್ರೈಸ್ ಗಾಡ್. ನಿಮ್ಮ ಸಭಾ ನಾಯಕನಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಅವರು ದೇವರ ಆತ್ಮನಿಂದ ನಡೆಸಲ್ಪಡುವಂತೆ. ಅವನು ಮಿಸ್ ಆದಂತ ಹೇಳಿದ್ರೆ ಹಿಂದಿನಿಂದ 400 ಜನ, 500 ಜನ, 600 ಜನ ಎಲ್ಲ ಮಿಸ್. ನಡುವಿನಲ್ಲಿ ನನಗೆ ಗೊತ್ತಾಯಿತು, GPS ಸಿಸ್ಟಮ್ ಈಚೆ ತೋರಿಸ್ತಾ ಇದೆ, ಆದರೂ ಕೂಡ ಅರೆಗವಿದೆ ಹೊಡೆತ. ಅರ್ಣ ಕೋಪ ಬರು. Church is not man's idea. Church is God's idea. Hallelujah. ಅದಕ್ಕೋಸ್ಕರ ಯೇಸು ಕ್ರಿಸ್ತನೇ ಲೋಕಕ್ಕೆ ಬಂದದ್ದು. ಅದಕ್ಕೋಸ್ಕರ ಆತ ನಿನ್ನನ್ನು ಪ್ರೀತಿಸಿ ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ಆತನು ದೇವರಿಗೆ ಸರಿಸಮಾನ್ಯ ಮಹಾ ಪದವಿಯನ್ನು ಬಿಡಲೊಂದೆಂದೆನಿಸದೆ ಮನುಷ್ಯನಿಗೆ ಸದೃಶನಾಗಿ ದಾಸನ ರೂಪವನ್ನು ಆತನು ಧರಿಸಿದ. ಆತನು 100% ಮನುಷ್ಯನಾದ. ಪ್ರೈಸ್ ಗಾಡ್. ಆತ ನಿನಗೋಸ್ಕರ ಮತ್ತು ನನಗೋಸ್ಕರ ಆತ್ಮಿಕ ಮರಣವನ್ನು ಅನುಭವಿಸಿದ. ಆತ್ಮಿಕ ಮರಣ ಅಂತ ಹೇಳಿದ್ರೆ ತಂದೆಯ ಪ್ರಸನ್ನತೆಯಿಂದ ಹೊರಗೆ ಬರುವಂತಹದ್ದು. ಯೇಸುವಿಗೆ ರೋಮನ್ ಸೋಲ್ಜರ್ನ ಪೆಟ್ಟು ತಿನ್ನಲಿಕ್ಕೆ ಆತನಿಗೆ ಏನು ಕಷ್ಟ ಆಗಲಿಲ್ಲ. ನಿನಗೋಸ್ಕರ ಮತ್ತು ನನಗೋಸ್ಕರ ಆ ಅವಮಾನವನ್ನು ಸಹಿಸಲಿಕ್ಕೆ ಅವನಿಗೇನು ಕಷ್ಟ ಆಗಲಿಲ್ಲ. ಆ ರೋಮನ್ ಸೋಲ್ಜರ್ನಿಂದ ಉಗುಳುಕೆಯನ್ನು ತೆಗೆದುಕೊಳ್ಳಿಕ್ಕೆ ಅವನಿಗೇನು ಕಷ್ಟ ಆಗಲಿಲ್ಲ. ಆ ಮುಳ್ಳಿನ ಕಿರೀಟ ಇದೆ ಅಂತ ಅವನಿಗೆ ಗೊತ್ತಿತ್ತು, ಅದು ಅವನಿಗೆ ಕಷ್ಟ ಆಗಲಿಲ್ಲ. ನಿನಗೋಸ್ಕರ ಮತ್ತು ನನಗೋಸ್ಕರ ಶಿಲುಬೆಯನ್ನು ಹೊರಲಿಕ್ಕೆ ಇದೆ, ಪೆಟ್ಟು ತಿಂದು ಅದು ಕೂಡ ಗೊತ್ತಿತ್ತು, ಅದು ಅವನಿಗೆ ಕಷ್ಟ ಆಗಲಿಲ್ಲ. ಆದರೆ ಆತನು ತಂದೆ ಹತ್ರ ಪ್ರಾರ್ಥನೆ ಮಾಡಿದ, ತಂದೆ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ನೀನು ತೊಲಗಿಸಿಬಿಡು, ಬಟ್ ಆದರೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ. ಯಾಕೆ ಯೇಸುವಿಗೆ ಕಷ್ಟವಾಯಿತು? ತಂದೆ, ಹೌ ಕ್ಯಾನ್ ಲಿವ್, ನಿನ್ನ ಪ್ರಸನ್ನತೆಯಿಂದ ನಾನು ಹೇಗೆ 24 hours ಹೊರಗೆ ಬರುವಂತ 3 ದಿನ? ಅದು ಮಾತ್ರ ಯೇಸುವಿಗೆ ಕಷ್ಟ ಆದದ್ದು. ಆತನು ತಂದೆಯನ್ನು ಬಿಟ್ಟು ಇರಲಿಲ್ಲ. ತಂದೆಯಿಂದ ಸಪರೇಟ್ ಆಗುವುದು ಅಷ್ಟು ಈಸಿ ಅಲ್ಲ ಆತನಿಗೆ. ಆ ಶಿಲುಬೆಯಲ್ಲಿ ಆತನು ಸಾಯುವಾಗ ಎಲ್ಲ ಕಡೆಯಲ್ಲಿ ತಂದೆ 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 ಅಂತ ಕರೀತಿದ್ದ ಆತನು. ಶಿಲುಬೆಯಲ್ಲಿ ಆತನು ಹೇಳಿದ, ನನ್ನ ದೇವರೇ ನನ್ನ ದೇವರೇ ಯಾಕೆ ನಿನ್ನನ್ನು ಕೈ ಬಿಟ್ಟಿದ್ದಿ? ಇದು ಪ್ರತಿಯೊಬ್ಬ ಲೋಕದಲ್ಲಿ ಇರುವವನ, ಯೇಸುವನ್ನು ಅಂಗೀಕಾರ ಮಾಡದವನ ಪ್ರತಿಯೊಬ್ಬನ ಕೂಗು. ನನಗೆ ಯಾರು ಒಳ್ಳೆಯದನ್ನು ಮಾಡುತ್ತಾರೆ? ಯಾಕೆ ನನ್ನ ಜೀವಿತದಲ್ಲಿ ಕಷ್ಟ? ಯಾಕೆ ನನ್ನ ಕುಟುಂಬದಲ್ಲಿ ಕಷ್ಟ? ಯಾಕೆ ನನ್ನ ಮನೆಯಲ್ಲಿ ಕಷ್ಟ? ಯಾಕೆ ನನ್ನ ಬಿಸ್ನೆಸ್ ಅಲ್ಲಿ ಕಷ್ಟ? ದೇವರೇ ದಯೆಗನ್ನ ಕೈ ಬಿಡ್ತಾರೆ. ಲೋಕ ಕೂಗ್ತಾ ಇದೆ, ಲೋಕ ಅಳ್ತಾ ಇದೆ. ಇವತ್ತು ಅವರಿಗೆ ಡೈರೆಕ್ಷನ್ ಕೊಡ್ಲಿಕ್ಕೆ ನಿಮ್ಮನ್ನು ಆತನು ನಕ್ಷತ್ರಗಳನ್ನಾಗಿಟ್ಟಿದ್ದಾನೆ. ಹಲ್ಲೆಲೂಯಾ. ದ ಬೈಬಲ್ ಹೇಳ್ತದೆ, ಜ್ಞಾನಿಗಳು ತೇಜೋಮಯವಾದ ನಕ್ಷತ್ರಗಳಾಗಿ ಯುಗ ಯುಗಾಂತರಗಳಲ್ಲಿ ಹೊಳೆಯುವರು, ಅನೇಕರನ್ನು ಸಧರ್ಮಿಗಳನ್ನಾಗಿ ಮಾಡುವರು. ಯು ಆರ್ ದಟ್ ಸ್ಟಾರ್, ಯು ಆರ್ ದಟ್ ಡೈರೆಕ್ಷನ್ ಟು ಲೀಡ್ ಟು ಜೀಸಸ್. ಯೇಸುವಿನ ಕಡೆಗೆ ಡೈರೆಕ್ಷನ್ ನಡೆಸಲಿಕ್ಕೆ ಇವತ್ತು ನೀವು ಆ ನಕ್ಷತ್ರವಾಗಿದ್ದೀರಿ. ನೀವೇ ಆ ಡೈರೆಕ್ಷನ್ ಆಗಿದ್ದೀರಿ. ಪೆರಿಶಿಂಗ್ ವರ್ಲ್ಡ್, ನಾಶವಾಗುವಂತ ಈ ಲೋಕಕ್ಕೆ ನೀವೇ ಆ ನಕ್ಷತ್ರವಾಗಿದ್ದೀರಿ. ಇದೆಯಾ ಬೈಬಲಲ್ಲಿ? ಫಸ್ಟ್ ಇಲ್ಲಿ ಯಾಕೆ ನಕ್ಷತ್ರಗಳನ್ನು ಹಾಕಲಿಲ್ಲ? ಇಷ್ಟು ನಕ್ಷತ್ರ ಇರುವಾಗ ಡೂಪ್ಲಿಕೇಟ್ ನಕ್ಷತ್ರ ಯಾಕೆ? ಹಲ್ಲೆಲೂಯಾ. ಯು ಆರ್ ದ ಲಿವಿಂಗ್ ಸ್ಟಾರ್ಸ್. ಒಳ್ಳೊಳ್ಳೆ ಸ್ಟಾರ್ಗಳಿದ್ದಾರೆ, ಅವರಲ್ಲ ನಿಜವಾದ ಸ್ಟಾರ್ಗಳು. ಶಾರುಖ್ ಖಾನ್, ಅಮೀರ್ ಖಾನ್, ಮತ್ತೆ ಯಾರು? ಅವರಲ್ಲ. ಅವರು 5-10 ವರ್ಷ ಸ್ಟಾರ್, ಮತ್ತೆ ಕೇಳುವವರಿಲ್ಲ ಅವರಿಗೆ. ನೀವು ಯುಗ ಯುಗಾಂತರಗಳಲ್ಲಿ ಸ್ಟಾರ್. ಹಲ್ಲೆಲೂಯಾ. ಇದೇ ಬೈಬಲಲ್ಲಿ ಓದಿರಿ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 3ನೇ ವಚನ.
ಜ್ಞಾನಿಗಳು ಆ. ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಆ, ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು. ಆ. ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ನಕ್ಷತ್ರಗಳ ಹಾಗೆ ಹೊಳೆಯುವರು. ಹೇಳ್ರಿ, ನೀನು ನಿಜವಾದ ಸ್ಟಾರ್ ಆಗಿದ್ದಿ, ನೀನು ನಿಜವಾದ ನಕ್ಷತ್ರವಾಗಿದ್ದಿ, ನೀನು ಯುಗ ಯುಗಾಂತರಗಳಿಗೆ ಹೊಳೆಯುವ ನಕ್ಷತ್ರವಾಗಿದ್ದಿ. ನೀನು 25th ಡಿಸೆಂಬರ್ ಅಥವಾ ಹೋಲ್ ಮಂತ್ ಅಲ್ಲಿ ನೀನು ಹೊಳೆಯುವವನಲ್ಲ. ಕರೆಂಟ್ ಹೋದ್ರೆ ಬುಕ್ ಆಗ್ತದೆ, ಇದು ಮಳೆ ಬಂದ್ರೆ ಇಲ್ಲ. ನೀವು ಬಾಡಿ ಹೋಗದ ನಕ್ಷತ್ರವಾಗಿದ್ದೀರಿ. ನಿಮ್ಮ ಲೈಟ್ ಯಾವತ್ತು ಡಿಮ್ ಆಗೋದಿಲ್ಲ. ನೀವು ಯುಗ ಯುಗಾಂತರಗಳಲ್ಲಿ ಹೊಳೆಯುವರಾಗಿದ್ದೀರಿ. ಎಷ್ಟು ಮಂದಿ ಒಪ್ಪುತ್ತೀರಿ? ಒಪ್ಪುವವರು ನನ್ನೊಟ್ಟಿಗೆ ಚಪ್ಪಾಳೆ ತಟ್ಟಿರಿ. Hallelujah. You are born of God. ಇವತ್ತು ಕ್ರಿಸ್ತನು ನಿಮ್ಮಲ್ಲಿ ಹುಟ್ಟಿದ್ದಾನೆ. 2-3 ಜನ ಕೇಳ್ರಿ, ಕ್ರಿಸ್ತನು ನನ್ನಲ್ಲಿ ಹುಟ್ಟಿದ್ದಾನೆ, ಕ್ರಿಸ್ತನು ನಿನ್ನಲ್ಲಿ ಹುಟ್ಟಿದ್ದಾನೆ. ಇವತ್ತು ಕ್ರಿಸ್ತನಿಗೆ ಸಂತೋಷವಾಗುವ, ಸೆಲೆಬ್ರೇಟ್ ಮಾಡುವಂತ ನಿಜವಾದ ಸಂತೋಷ ಯಾವುದು ಗೊತ್ತಾ? ಒಬ್ಬ ಪಾಪಿಯನ್ನು ನೀವು ಕತ್ತಲೆಯಿಂದ ಬೆಳಕಿಗೆ ತರುವುದಾದರೆ, ನೀವು ಸುವಾರ್ತೆಯನ್ನು ಸಾರುವುದಾದರೆ, ಬೈಬಲ್ ಹೇಳ್ತದೆ, 53ನೇ ಯೆಶಾಯನ ಗ್ರಂಥ 11ನೇ ವಚನ ಹೇಳ್ತದೆ, ಆತನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ಆತನು ತೃಪ್ತನಾದನು. ಪ್ರೈಸ್ ಗಾಡ್. ಆತನು ಮಾಡಿದಂತಹ ಸಕ್ರಿಫೈಸ್, ಆತನು ಸುರಿಸಿದ ರಕ್ತವನ್ನು, ಆತನು ಮಾಡಿದ ಫಿನಿಶ್ಡ್ ವರ್ಕ್ ಅನ್ನು ನೀವು ಒಬ್ಬನಿಗೆ ಹೇಳಿದಾಗ, ಒಬ್ಬನು ಯೇಸುವನ್ನು ಅಂಗೀಕಾರ ಮಾಡಿದರೆ ಆ ವ್ಯಕ್ತಿಯನ್ನು ನೀವು ದೇವರಿಗೆ, ಯೇಸುವಿಗೆ ನೀವು ಗಿಫ್ಟ್ ಆಗಿ ಕೊಡ್ತಾ ಇದ್ದೀರಿ. ಪ್ರೈಸ್ ಗಾಡ್. ಇದು ಗಿಫ್ಟ್ ಅಲ್ಲ. ಒಂದು ಆತ್ಮದ ಬೆಲೆ ಅದು ಎಷ್ಟು ಗೊತ್ತಾ? ಒಂದು ಆತ್ಮದ ಬೆಲೆ ಯೇಸು ಕ್ರಿಸ್ತನ ಪ್ರಾಣದ ಬೆಲೆ, ಯೇಸು ಕ್ರಿಸ್ತನ ರಕ್ತದ ಬೆಲೆ. ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಕೊಟ್ಟು ಒಬ್ಬ ವ್ಯಕ್ತಿಯನ್ನು ಆತನು ಪರ್ಚೇಸ್ ಮಾಡಿದ್ದಾನೆ. ಯು ಆರ್ ನಾಟ್ ಆರ್ಡಿನರಿ, ಯು ಆರ್ ಸೋ ವ್ಯಾಲ್ಯೂಬಲ್, ಸೋ ವ್ಯಾಲ್ಯೂಬಲ್. ನೀವು ವಿಮೋಚನೆಯನ್ನು ಹೊಂದುವವರಲ್ಲ, ನೀವು ಆತನ ವಿಮೋಚನೆಯ ಫಲವಾಗಿದ್ದೀರಿ. ಅದಕ್ಕೆ ಬೈಬಲ್ ಆತನ ಶ್ರಮೆಯ ಫಲವನ್ನು ಕಂಡು ಆತನು ತೃಪ್ತನಾಗುವನು. ಹೇಳ್ರಿ, ನಾವು ವಿಮೋಚಿಸಲ್ಪಡುವವರಲ್ಲ, ನಾವು ಆತನ ವಿಮೋಚನೆಯ ಫಲವಾಗಿದ್ದೇವೆ. ಕಮನ್ ಹೇಳ್ರಿ, ಆತನ ವಿಮೋಚನೆಯ, ಕ್ರಿಸ್ತನಲ್ಲಿ ನಾವು ಫಲವಾಗಿದ್ದೇವೆ. ಆ ಫಲವನ್ನು ಕಂಡು ಆತನು ಸಂತೋಷಗೊಳ್ಳುತ್ತಾನೆ. ಇದೇ ನಿಜವಾದ ಆತನಿಗೆ ಗಿಫ್ಟ್ ಕೊಡುವಂತಹದ್ದು. ಹಲ್ಲೆಲೂಯಾ. ದ ಬೈಬಲ್ ಹೇಳ್ತದೆ, ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿದಾಗ ಪರಲೋಕದಲ್ಲಿ ಸೆಲೆಬ್ರೇಷನ್ ನಡೆಯುತ್ತದೆ, ದೇವದೂತರೊಟ್ಟಿಗೆ ಸೆಲೆಬ್ರೇಷನ್ ನಡೆಯುತ್ತದೆ, ದೇವದೂತರು ಎಂಜಾಯ್ ಮಾಡುತ್ತಾರೆ. ದೇವದೂತರು ಬಂದು ಕುರುಬರಿಗೆ ನ್ಯೂಸ್ ಅನ್ನು ಕೊಟ್ಟರು. ದಾವೀದ ನಗರದಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕ್ರಿಸ್ತನು. ಕುರುಬರು ಪಾಪ ಹೊಲದಲ್ಲಿ ರಾತ್ರಿಯಲ್ಲಿ ಅವರು ಕುರಿಗಳನ್ನು ಕಾಯ್ತಾ ಇದ್ದರು. ಕುರಿಗಳನ್ನು ಕಾಯ್ತಿರುವಾಗ ಪಕ್ಕನೆ ದೇವದೂತರು ಸಡನ್ಲಿ ಆಗಿ ವಿಸಿಟ್ ಮಾಡಿದರು. ನಾವು ನೋಡ್ತೇವೆ. ನೆಕ್ಸ್ಟ್ ನೋಡುವಾಗ ಅವರಿಗೊಂದು ವಿಷನ್ ಕಂಡಿತ್ತು. ಇಡೀ ಪರಲೋಕದ ಸೈನ್ಯ ಅವರ ಬ್ಯಾಕಪ್ ಮಾಡ್ತಾ ಇದೆ. ಏಂಜಲ್ಸ್, ಲ್ಯಾಕ್ಸ್ ಆಫ್ ಏಂಜಲ್ಸ್ ಆ ದೇವದೂತನ ಹಿಂದೆ ಇದ್ದದನ್ನು ನಾವು ನೋಡಿದ್ರು. ಪ್ರೈಸ್ ಗಾಡ್. ಆ ನ್ಯೂಸ್ ಅನ್ನು ಕೊಟ್ಟು ಆ ದೇವದೂತರು ಹಿಂದೆ ಹೋದರು ಅಂತ ಬೈಬಲ್ ಇದೆ ಪರಲೋಕಕ್ಕೆ. ಇವತ್ತು ನೀವು ಯಾವಾಗ ಯೇಸುವನ್ನು ಅಂಗೀಕಾರ ಮಾಡಿದ್ದೀರಿ, ಪರಲೋಕದ ಸೈನ್ಯವು ನಿಮ್ಮನ್ನು 24/7 ಅದು ಬ್ಯಾಕಪ್ ಮಾಡ್ತಾ ಇದೆ. ನೀವು ಕೆಲಸಕ್ಕೆ ಹೋಗುವಾಗ ಬರುವಾಗ ಅದು ಬ್ಯಾಕಪ್ ಮಾಡುತ್ತದೆ, ಮನೆಯಲ್ಲಿ ಕೂತ್ಕೊಳ್ತಿರುವಾಗ ಬ್ಯಾಕಪ್ ಮಾಡುತ್ತದೆ. ಅವರು ಬಂದವರು ಇನ್ನು ಪರಲೋಕಕ್ಕೆ ಹಿಂತಿರುಗಿ ಹೋಗುವುದಿಲ್ಲ. ಅವರನ್ನು ಎಲ್ಲಿ ನೀವು ಹೋಗುತ್ತೀರಿ ಅಲ್ಲಿ ನಿಮ್ಮನ್ನು ಬ್ಯಾಕಪ್ ಮಾಡುತ್ತಾರೆ. ವೆದರ್ ಯು ಫೀಲ್ ಆರ್ ನಾಟ್ ಫೀಲ್, ಯೇಸು ಕ್ರಿಸ್ತನು ಬಂದದ್ದು ಗ್ರೇಟೆಸ್ಟ್ ಜಾಯ್, ನಿಜವಾದ ಸಂತೋಷ ಇವತ್ತು ನನಗೆ ಮತ್ತು ನಿನಗೆ. ಹಲ್ಲೆಲೂಯಾ. ಕಮಾನ್ ಹೇಳ್ರಿ, ಐ ಆಮ್ ರಿಜಾಯ್ಸಿಂಗ್. ನಾನು ಕ್ರಿಸ್ತನಲ್ಲಿ ಸಂತೋಷ ಪಡುವನಾಗಿದ್ದೇನೆ. ಯು ಆರ್ ಸೋ ವ್ಯಾಲ್ಯೂಬಲ್. ಅದಕ್ಕೋಸ್ಕರ
ಆಪರ್ಚುನಿಟಿಯನ್ನು ಯೂಸ್ ಮಾಡ್ರಿ, ಸಿಕ್ಕಿದ ಆಪರ್ಚುನಿಟಿಯನ್ನು ಯೂಸ್ ಮಾಡ್ರಿ. ವಾಟ್ ಇಸ್ ಕ್ರಿಸ್ಮಸ್ ಅಂತ ಹೇಳಿದರೆ ಸಂತಕ್ಲೋಸನ್ನು ತೋರಿಸ್ಬೇಡ್ರಿ, ಅವ್ರಿಗೆ ಯೇಸುವನ್ನು ತೋರಿಸಿರಿ. ಸಂತಕ್ಲೋಸ್ ಯಾರನ್ನು ರಕ್ಷಣೆಗೆ ತರೋದಿಲ್ಲ, ರೈಟ್? ಆ ಟೊಪ್ಪಿಯಿಂದ ಏನು ಸಿಗುವುದಿಲ್ಲ. ಯೇಸುವನ್ನು ತೋರಿಸಿರಿ. ವೈ ಜೀಸಸ್ ಕೇಮ್? ಯಾಕೆ ಯೇಸು ಈ ಲೋಕಕ್ಕೆ ಬಂದ? ದೇರ್ಸ್ ಅ ಗುಡ್ ಆಪರ್ಚುನಿಟಿ. ಅವರಿಗೆ ಕೇವಲ ಕೇಕ್ ಕೊಟ್ಟು ಕಳಿಸ್ಬೇಡ್ರಿ, ಸ್ವಲ್ಪ ಯೇಸುವಿನ ಬಗ್ಗೆ ಹೇಳ್ರಿ. ಕೇಕ್ ಕೊಟ್ಟರೆ ನಾಳೆ ಟಾಯ್ಲೆಟಿಗೆ ಹೋಗ್ತದೆ. ಯೇಸು ಇದ್ರೆ ಅವರು ಶಾಶ್ವತಕ್ಕೆ ಪರಲೋಕಕ್ಕೆ ಹೋಗುತ್ತಾರೆ. ಹಲ್ಲೆಲೂಯಾ, ರೈಟ್? ಯಾಕೆ ನೀವು ಸ್ಟಾರ್ಗಳು? ನಿಮ್ಗೆ ಒಂದು ವಿಷಯ ಹೇಳ್ತೇನೆ. ಒಬ್ಬ ಮಿನಿಸ್ಟರ್ನ ಮಗ ಫ್ಲಾಟ್ ಅಲ್ಲಿ ಬೆಂಕಿ ಹಿಡಿದಿದೆ. ನಮ್ಮ ಅನಿಲ್ ಬ್ರದರ್ ಏನ್ ಮಾಡ್ತಾನೆ? ಸಾಹಸ ಮಾಡಿ ಆಚೆ ಈಚೆ ಎಲ್ಲ ಹೋಗಿ ಆ ಬೆಂಕಿಯನ್ನು ದಾಟಿಕೊಂಡು ಆ ಮಿನಿಸ್ಟರ್ನ ಮಗನನ್ನು ಆತನು ಬೆಂಕಿಯಿಂದ ಎಳೆದು ರಕ್ಷಿಸ್ತಾನೆ. CNN, TV9 ಮತ್ತೆ ಯಾವುದು ಎಲ್ಲ ಮೀಡಿಯಾಗಳು ಇವನ ಮೂಗಿಗೆ ನೂರಿಸ್ತಾರೆ ಮೈಕನ್ನು ಹಿಡಿದು. ಇಡೀ ಇಂಡಿಯಾ ಔಟ್ಸೈಡ್ ಎಲ್ಲ ಕಡೆಯಲ್ಲಿ ಯಾರು ಸ್ಟಾರ್? ಈಗ ಅನಿಲ್ ಬ್ರದರ್ ಸ್ಟಾರ್. ಎಲ್ಲರೂ ಕೇಳ್ತಾರೆ, ನಿನಗೆ ಏನು ಪ್ರೇರೇಪಣೆ ಗೊತ್ತಿತ್ತು? ಈ ಬೆಂಕಿಯಿಂದ ಈ ವ್ಯಕ್ತಿಯನ್ನು ಹೇಗೆ ನೀನು ಎಳೆದಿ, ಹೇಗೆ ರಕ್ಷಿಸಿದಿ? ರೈಟ್? ಅನಿಲ್ ಬ್ರದರ್ ಈಗ ಸ್ಟಾರ್. ಅದೇ ರೀತಿ ಒಬ್ಬ ವ್ಯಕ್ತಿಯನ್ನು ನೀವು ಬೆಂಕಿಯಿಂದ ಎಳೆದು ರಕ್ಷಣೆಗೆ ತರುವಾಗ ಪರಲೋಕದಲ್ಲಿ ನೀನು ಸ್ಟಾರ್ ಆಗಿರ್ತಿ. ಇಲ್ಲಿ ಅವರಿಗೆ ಗೊತ್ತಿದೆಯಾ ಇಲ್ವಾ ನನಗೆ ಗೊತ್ತಿಲ್ಲ, ಆದರೆ ಇಡೀ ದೇವದೂತರ ಸೈನ್ಯ ಸೆಲೆಬ್ರೇಟ್ ಮಾಡುತ್ತದೆ ಮತ್ತು ನಿನ್ನನ್ನು ಸ್ಟಾರ್ ಆಗಿ ನೋಡುತ್ತದೆ. ನಿನ್ನನ್ನು ಕೇವಲ ಒಂದು ದಿನ ಸ್ಟಾರ್ ಅನ್ನು ನೋಡಿ 4 ದಿನದಲ್ಲಿ ಮರೆತು ಬಿಡುವ ಸ್ಟಾರ್ ನೀನು ಅಲ್ಲ, ನೀನು ನಕ್ಷತ್ರ ಅಲ್ಲ. ಯುಗ ಯುಗಾಂತರಗಳಲ್ಲಿ ನೀನು ಹೊಳೆಯುವನಾಗಿದ್ದಿ. ಯುಗ ಯುಗಾಂತರಗಳಲ್ಲಿ ನೀನು ಒಂದು ಮಾರ್ಕಾದ ವ್ಯಕ್ತಿ ಆಗಿದ್ದಿ. ಯಾಕೆ? ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ ಕೆಲಸವನ್ನು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಉದ್ದೇಶವನ್ನು ನೀನು ಸಾರುವನಾಗಿದ್ದಿ. It's a true Christmas. Hallelujah. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾರು ನೀವು ವಾಚ್ ಮಾಡ್ತಾ ಇದ್ದೀರಿ ಆನ್ಲೈನಲ್ಲಿ, ಒಂದು ವೇಳೆ ಯೇಸುವನ್ನು ನೀವು ಅಂಗೀಕಾರ ಮಾಡದಿದ್ದರೆ, this is the right time. Call Jesus in your heart. ಯೇಸುವೇ ನಿಮ್ಮ ನಿರೀಕ್ಷೆಯಾಗಿದ್ದಾನೆ, ಯೇಸುವೇ ನಿಮ್ಮ ರಕ್ಷಣೆಯಾಗಿದ್ದಾನೆ. ಆತನು ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು, ಪ್ರೈಸ್ ಗಾಡ್, ಆತನು ಭೂಲೋಕಕ್ಕೆ ಬರುವಾಗ ಹೇಳಿದ ಯಜ್ಞ ನೈವೇದ್ಯಗಳು ನಿನಗೆ ಬೇಡವಾದವು, ನೀನು ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಆತನು ತನ್ನ ದೇಹವನ್ನು ದೇವರಿಗೆ ಯಜ್ಞವಾಗಿ ಸಮರ್ಪಿಸಿದ. ಆದಾಮನಿಂದ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಪಾಪಿ. ಒಂದು ವೇಳೆ ನೀನು ಪಾಪಿ ಎಂದು ಒಪ್ಪಿಕೊಂಡು ಯೇಸು ಕ್ರಿಸ್ತನು ನಿನ್ನ ರಿಪ್ರೆಸೆಂಟೇಟಿವ್ ಆಗಿ, ನಿನ್ನ ಪ್ರತಿನಿಧಿಯಾಗಿ ನಿನಗೋಸ್ಕರ ಶಿಲುಬೆಯಲ್ಲಿ ಹೋಗಿ ನೀನು ಸಾಯಬೇಕಾದ ಜಾಗದಲ್ಲಿ ಆತನು ಸತ್ತನು. ನೀನು ಹೋಗಬೇಕಾದ ನರಕಕ್ಕೆ ಆತನು ಹೋದನು. ನರಕಕ್ಕೆ ಹೋದ ವ್ಯಕ್ತಿ ಯಾರು ಕೂಡ ಹಿಂತಿರುಗಿ ಬರುವುದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಯಾರು ಕೂಡ ನರಕಕ್ಕೆ ಹೋದವನು ಹಿಂತಿರುಗಿ ಬರಲಿಲ್ಲ. ನರಕದಿಂದ ಎದ್ದು ಬಂದಾತನು, ಪಾತಾಳೆಯಿಂದ ಎದ್ದು ಬಂದಾತನು ಒಬ್ಬನು ಮಾತ್ರ, ಆತನು ಯೇಸು ಆಗಿದ್ದಾನೆ. ಪ್ರೈಸ್ ಗಾಡ್. ಒಬ್ಬನು ಮಾತ್ರ. ಒಂದು ವೇಳೆ ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಿನ್ನ ಹೃದಯದಲ್ಲಿ ನಂಬಿದರೆ ನೀನು ಕ್ರಿಸ್ತನೊಡನೆ ಶಿಲುಬೆಗೆ ಹೋಗಿದ್ದಿ, ನೀನು ಕ್ರಿಸ್ತನೊಡನೆ ಹೂಣಲ್ಪಟ್ಟು ನರಕಕ್ಕೆ ಹೋಗಿದ್ದಿ, ನೀನು ಕ್ರಿಸ್ತನೊಡನೆ ಎದ್ದು ಬಂದಿದ್ದಿ, ನೀನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಿ, ನೀನು ತೀರ್ಪಿಗೆ ಗುರಿ ಆಗುವುದಿಲ್ಲ. ಹಲ್ಲೆಲೂಯಾ. ಒಂದು ವೇಳೆ ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ಇಸ್ ದ ರೈಟ್ ಟೈಮ್. ಪ್ರೈಸ್ ಗಾಡ್. ಜೀಸಸ್ ಲವ್ಸ್ ಯು ಸೋ ಮಚ್. ಯೇಸು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಎಲ್ಲ ನಾವು ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. ಪ್ರೈಸ್ ಗಾಡ್. ಏನೆಲ್ಲ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಪ್ರೈಸ್ ಗಾಡ್, ಆ ನಕ್ಷತ್ರ ಅದು ಸಿಂಬಲ್ ಆಗಿದೆ, ಅದು ಪವಿತ್ರಾತ್ಮನ ಒಂದು ನಡೆಸುವಿಕೆಯ ಸಿಂಬಲ್ ಆಗಿದೆ. ಎಲ್ಲಿ ಜೋಯಿಸರು ಮಿಸ್ ಆದರೂ ಅನೇಕ ಸಂಗತಿಗಳು ನಡೆದವು ನಾವು ನೋಡ್ತೇವೆ. ಹೆರೋದನಿಗೆ ಗೊತ್ತಾಯಿತು, ಯಾಜಕರಿಗೆ ಗೊತ್ತಾಯಿತು. ಹೆರೋದನು ಪ್ಲಾನ್ ಮಾಡಿದ, ಹೇಗಾದ್ರೂ ಮಾಡಿ ಆ ಯೇಸುವನ್ನು ಕೊಲ್ಲಬೇಕಂತ. ಆದರೆ ದೇವರು ಅದಕ್ಕಿಂತ ಬುದ್ಧಿವಂತನಾಗಿದ್ದಾನೆ. ಹಲ್ಲೆಲೂಯಾ. ದುಷ್ಟನು ನೀತಿವಂತನನ್ನು ಕೊಲ್ಲಬೇಕೆಂದು ಸಮಯ ನೋಡಿರಲಾಗಿ
ಯೆಹೋವನು ಅವನಿಗೆ ಸಿಕ್ಕಗೊಡಿಸಲಿಲ್ಲ ಅಂತ ಬೈಬಲ್ ಹೇಳ್ತದೆ. ರೈಟ್? ದುಷ್ಟ ನಿಮ್ಮ ಬಗ್ಗೆ ಅನೇಕ ಆಲೋಚನೆ ಮಾಡಬಹುದು, ಅನೇಕ ಪ್ಲಾನ್ ಮಾಡಬಹುದು. ಭಯ ಪಡಬೇಡ್ರಿ. ದೇವರ ಯೋಜನೆ ದುಷ್ಟನ ಯೋಜನೆಗಿಂತ ದೊಡ್ಡದಾಗಿದೆ. ಕಮಾನ್ ಹೇಳ್ರಿ ಹಲ್ಲೆಲೂಯಾ. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರು ಇಲ್ಲ. ಕಮಾನ್ ಎಲ್ಲರೂ ಹಿಂದೆ ಮುಂದೆ ಇದ್ದವರು. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. तेरे जैसा कोई नहीं, तेरे जैसा कोई नहीं, तेरे जैसा कोई नहीं. Thank you Lord, thank you Father. ಪ್ರೇರೆ, ಒಂದು ವೇಳೆ ನೀವು ಯಾರು ಆನ್ಲೈನ್ ಅಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಇಲ್ಲಿದ್ದೀರಿ, ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀವು ಅಂಗೀಕಾರ ಮಾಡದಿದ್ದರೆ ಈಗ ಅಂಗೀಕಾರ ಮಾಡ್ರಿ. ಥ್ಯಾಂಕ್ ಯು ಜೀಸಸ್. ಭೂಮಿ ಆಕಾಶಗಳು ಉಂಟು ಮಾಡಿದ ದೇವರೇ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನೀನು ನನಗೋಸ್ಕರ ಕಳಿಸ್ತೀನಿ. ಇವತ್ತು ನಾವು ಆತನ ಹುಟ್ಟುವಿಕೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಆತನು ಸತ್ತವರ ಒಳಗೆ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ, ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆ. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನನ್ನ ನಂಬಿಕೆಯ ಮೂಲಕ ಸ್ವೀಕರಿಸ್ತೇನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೆ ಅವರು ಪವಿತ್ರಾತ್ಮ ಭರಿತರಾಗಲಿ. ಬಿ ಫಿಲ್ಡ್ ದೆಮ್ ಓ ಗಾಡ್ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಯುವರ್ ಅನಾಯಿಂಟಿಂಗ್ ಅಂಡ್ ಯುವರ್ ಗ್ರೇಸ್. ಕರ್ತನೆ, ಒಂದು ವೇಳೆ ಯಾರಾದರೂ ಸಿಕ್ಕಿರುವುದಾದರೆ ಅವರು ಬೋಲ್ಡ್ಲಿ ಎದ್ದೇಳಲಿ. ಯೇಸು ಅಂತ ಹೇಳಿದ್ರೆ ಅದು ಧೈರ್ಯ. There is not a fear of sickness and contagious, oh God. ಎಲ್ಲ ಒಂದು ರೀತಿಯ ಕಂಟೇಜಸ್ಗಳು, ಭಯಗಳು, ಸೂಸೈಡ್ ಥಾಟ್ಸ್ಗಳು, ರಿಜೆಕ್ಷನ್ ಯೇಸು ನಾಮದಲ್ಲಿ ನಾವು ಗದರಿಸ್ತಾ ಇದ್ದೇವೆ. ಬಿಟ್ಟು ಹೋಗಲಿ. We speak freedom by the power of the Holy Spirit of God in the name of Jesus. Thank you Lord for the healing. Thank you Lord, your grace and the favor of God. In Jesus name, amen. ಕರ್ತನೆ, ನಾವು ವಾಕ್ಯವನ್ನು ಕೇಳಿದ್ದೇವೆ. ಹೇಗೆ ನಾವು ದೇವರ ಆತ್ಮನಿಂದ ನಡೆಸಲ್ಪಡಬೇಕು ನಿನ್ನ ಮಾತ್ರ ಮಾತಾಡಿದ್ದಿ. ಕ್ರಿಸ್ತನ ಹುಟ್ಟುವಿಕೆಯ ಮೂಲಕ ನಮಗೆ ನಿದರ್ಶನವನ್ನು ಕೊಟ್ಟಿದ್ದಿ. ಥ್ಯಾಂಕ್ ಯು. ಇಲ್ಲಿದ್ದ ಪ್ರತಿಯೊಬ್ಬರು ಯಾರು ವಾಚ್ ಮಾಡ್ತಾ ಇದ್ದಾರೆ, ವಾಟ್ಸಪ್ ಅಲ್ಲಿ ಕೇಳ್ತಾರೆ, ಅವರೆಲ್ಲರೂ ದೇವರ ಆತ್ಮನಿಂದ ನಡೆಸಲ್ಪಡಲಿ. ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸ್ ಅಲ್ಲಿ ಅವರು ಇರಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೆ, ಪ್ರತಿಯೊಂದು ಕ್ಷೇತ್ರದಲ್ಲಿ, ಅವರ ಎಜುಕೇಶನ್ ಕ್ಷೇತ್ರದಲ್ಲಿ, ಬಿಸ್ನೆಸ್ ನಲ್ಲಿ, ಸೇವೆಯಲ್ಲಿ, ದಾಂಪತ್ಯ ಜೀವಿತದಲ್ಲಿ ಅವರ ಹೆಜ್ಜೆಗಳು ನಿನ್ನಿಂದ ನೇಮಿಸಲ್ಪಡಲಿ. ಇವರಿಗೆ ರೈಟ್ ಡೈರೆಕ್ಷನ್ ಮಾಡುವಂತ ರೈಟ್ ಆದ ವ್ಯಕ್ತಿಗಳು ರೈಟ್ ಆದ ಸಮಯದಲ್ಲಿ ಕನೆಕ್ಟ್ ಆಗಲಿ. ಯಾವ ಹೆರೋದನವರು ಇವರಿಗೆ ಕನೆಕ್ಟ್ ಆಗುವುದು ಬೇಡ. ಕರ್ತನೆ, ಡೈರೆಕ್ಷನ್ ತೋರಿಸುವಂತ ಯಥಾರ್ಥ ವ್ಯಕ್ತಿಗಳು ಮಾತ್ರ ಇವರಿಗೆ ಕನೆಕ್ಟ್ ಆಗಲಿ. ಥ್ಯಾಂಕ್ ಯು ಜೀಸಸ್. ಇವರು ಯಾವ ಹೆರೋದನ ಬಳಿಗೆ ಹೋಗುವುದು ಬೇಡ ಕರ್ತನೆ. ಇವರ ಪವಿತ್ರಾತ್ಮನೆಂಬ ನಕ್ಷತ್ರವನ್ನು ಫಾಲೋ ಮಾಡಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಿ ಗಿವ್ ಪ್ರೈಸ್ ಯು ಮಾಸ್ಟರ್ ಇನ್ ಜೀಸಸ್ ನೇಮ್. ಆಮೆನ್, 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 ಆಮೆನ್. ಪ್ರೈಸ್ ಗಾಡ್. ಓಕೆ, ನಾವು ನಮ್ಮ ಕಾಣಿಕೆಯನ್ನು ನಾವು ಸಲ್ಲಿಸುವ. ಪ್ರೈಸ್ ಗಾಡ್. ನಾವು ಕ್ರಿಸ್ತನನ್ನು ಸೆಲೆಬ್ರೇಟ್ ಮಾಡುತ್ತಿರುವಾಗ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಸಮರ್ಪಿಸಿರಿ.
ದ ಬೈಬಲ್ ಹೇಳ್ತದೆ, ಮಗು ಹುಟ್ಟಿದಾಗ ಜೋಯಿಸರು ಮನೆಯೊಳಗೆ ಹೋದರು, 3 ಸಂಗತಿಯನ್ನು ಕಾಣಿಕೆಯಾಗಿ ಒಪ್ಪಿಸಿದರು ಯೇಸುವಿಗೆ. ಚಿನ್ನ, ಓದಿರಿ 11ನೇ ವಚನ 12ನೇ ವಚನ, ಧೂಪ, ರಕ್ತ, ಬೋಳ. ಚಿನ್ನ, ಧೂಪ, ರಕ್ತ, ಬೋಳ ಇದೆ ಅಲ್ಲಿ ಬೈಬಲಲ್ಲಿ, ಓದಿ. ಟಿವಿ ನಡೆಯುವುದಿಲ್ವ ಅದು? ಓಕೆ. ಮತ್ತು ಮನೆಯೊಳಗೆ ಹೋಗಿ ಅವರು ಗೋದಲಿಗೆ ಹೋದದ್ದಲ್ಲ. ಹಲೋ, ಇನ್ನೂ ಕೆಲವರದ್ದು ಗೋದಲಿಯದ್ದು ಪಿಕ್ಚರ್ ಇದೆ. ಯೇಸು ಆಗ ಗೋದಲಿಯಲ್ಲಿಲ್ಲ, ಜೋಯಿಸರು ಬರುವಾಗ ಅವರು ಮನೆಗೆ ಹೋದದ್ದು ಜೋಯಿಸರು. ಮತ್ತು ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಯಾಕೆ ಗೊತ್ತಂಡ, ಗೋದಲಿಯಲ್ಲಿ 3 ಜೋಯಿಸರ್ ಅಂತ ಅಲ್ಲಿ ಇಟ್ಟಿದ್ದಾರೆ. ಒಂದು ಚಿನ್ನ, ಒಂದು ಧೂಪ, ಮತ್ತೊಂದು ರಕ್ತ ಬೋಳ. ಅವರು ಕ್ಯಾಲ್ಕುಲೇಷನ್ ಮಾಡಿದ್ರು, ಕೇವಲ 3 ಇರ್ಬೋದಂತ. 3 ಅಂತ ಬೈಬಲಲ್ಲಿ ಬರೀಲಿಲ್ಲ. ನನ್ನ ತಾಯಿ ಹೇಳ್ತಾ ಇದ್ರು, ಕೀತೆ ಸಾಂಗ್ ಮಕ ಏಕ್ ಅಂತ, ಏಕ್ ದೇವ್ ಏಕತ್ಮೋ ಏಕ್ ಬಾವಾರ್. ಪುನಃ ಹೇಳಿದೆ, ಕೀತೆ ಸಾಂಗ್ ಮಕ ದೋನ್ ಪಳಿಯೋ ಮೈಸೆ ಚೋ ಏಕ್ ದೇವ್ ಏಕತ್ಮೋ ಏಕ್ ಬಾವಾರ್. ಪುನಃ ಹೇಳಿದೆ, ಕೀತೆ ಸಾಂಗ್ ಮಕ ತೀನ್ ಪತ್ರಿಯಾರ್ಕ್ ದೋನ್ ಪಳಿಯೋ ಮೈಸೆ ಚೋ ಏಕ್ ದೇವ್ ಏಕತ್ಮೋ ಏಕ್ ಬಾವಾರ್. ಪಾತ್ರಿಯಾರ್ಕ್ ಅಂದ್ರೆ ಇವರೇ. ಕೊಂಕಣಿಯವರಿಗೆ ಮಾತ್ರ ಅರ್ಥ ಆಯ್ತಂತ. ಇವರು ಕೊಂಕಣಿ ಬರುವವರು ಅನೇಕರು ಇದನ್ನು ಕೇಳಲಿಲ್ಲ. ಮೊದಲು ಹೇಳ್ತಾ ಇದ್ರಿ, ನನ್ನ ತಾಯಿ ಯಾವಾಗಲೂ ಹೇಳುದು, ಮತ್ತು ರೇಮ ಬಾಯಾಟ ಮಾಡುದು ಅದನ್ನು ಕೇಳಿ ನಮ್ಮ ಸಣ್ಣವಳು ಕೂಡ ಹೇಳ್ತಾಳೆ, ಕೀತೆ ಸಾಂಗ್ ಮಕ್ಕ. ಅವಳಿಗೆ ಗೊತ್ತಿಲ್ಲ ಇದರ ಮೂಲ ಎಲ್ಲಿ ಅಂತ. ಇರಲಿ, ಓಕೆ. ನಿಮ್ಮ ಮೊನ್ನೆ ಹೋದ ಕಾಣಿಕೆಯನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳ್ರಿ. ಜಸ್ಟ್ ನಾವು ದೇವರಿಗೆ ಸಮರ್ಪಣೆ ಮಾಡುವ. ಥ್ಯಾಂಕ್ ಯು ಲಾರ್ಡ್. ಫಾದರ್, ವಿ ಥ್ಯಾಂಕ್ ಯು, ವಿ ರಿಜಾಯ್ಸ್ ಇನ್ ಯುವರ್ ಪ್ರೆಸೆನ್ಸ್ ಆಫ್ ಗಾಡ್. ಕರ್ತನೆ, ನಾವು ಸಂತೋಷ ಪಟ್ಟಿದ್ದೇವೆ. ಇಡೀ ಲೋಕಕ್ಕೆ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ, ಕ್ರಿಸ್ತನು ಹುಟ್ಟಿದ್ದು ಕರ್ತನೆ. Thank you, Lord, your redemption. Thank you, Lord, your sacrifice. ಭೂಮಿಯು ಅದರಲ್ಲಿರುವ ಸಮಸ್ತವು ಅದು ನಿನ್ನದಾಗಿದೆ. ನೀನು ಕೊಟ್ಟದ್ದನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ. ಇದು ನಿನಗೆ ಇಷ್ಟ ಯಜ್ಞ, ಸುಗಂಧ ವಾಸನೆ. ಅದಕ್ಕೋಸ್ಕರ ಸ್ತೋತ್ರ. ವಿ ವರ್ಷಿಪ್ ಯು ಲಾರ್ಡ್. ಕರ್ತನೆ, ಯಾರು ಆನ್ಲೈನಲ್ಲಿ ಅಥವಾ ಯಾರು ಇಲ್ಲಿದ್ದವರು, ಯಾರು ನಿನಗೆ ಆಫರಿಂಗ್ ಅನ್ನು ಸಲ್ಲಿಸ್ತಾ ಇದ್ದವರು ಕಾಣಿಕೆಯಾಗಿ, ಅವರೆಲ್ಲರೂ ಬ್ಲೆಸ್ ಆಗಲಿ. I release your blessing. ಒಂದು ವೇಳೆ ಹತ್ರ ಕೊಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರು, ಲಾರ್ಡ್, ನೀನು ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ರೊಟ್ಟಿಯನ್ನು ನೀನು ಕೊಡುವನಾಗಿದ್ದೆ. ಅವ್ರು ಯಾವಾಗಲೂ ಕೊಡುವ ಸಾಮರ್ಥ್ಯ ಉಳ್ಳವರಾಗಲೆಂದು ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಅವರ ಜೀವಿತದಲ್ಲಿದ್ದ ಎಲ್ಲ ಕೊರತೆಗಳು ಯೇಸು ನಾಮದಲ್ಲಿ ಅದು ಬಿಟ್ಟು ಹೋಗಲಿ. ಕರ್ತನೆ, ಈ ಸರ್ತಿ ಒಂದು ವೇಳೆ ಅವರ ಕೊಡಲಿಕ್ಕೆ ಮನಸ್ಸಿದೆ, ಅವ್ರು ಕೊಡ್ಲಿಕ್ಕೆ ಆಗುವುದಿಲ್ಲ. ಲಾರ್ಡ್, ದಾವೀದನು ಕೇವಲ ಮನಸ್ಸು ಮಾಡಿದ, ನಾನು ದೇವರಿಗೋಸ್ಕರ ಒಂದು ಆಲಯವನ್ನು ಕಟ್ಟಬೇಕೆಂದು. ಕರ್ತನೆ, ಅದನ್ನು ಕಟ್ಟಲಿಲ್ಲ, ಕೇವಲ ಮನಸ್ಸು ಮಾಡಿದ. ನೀನು ಹೇಳಿದೆ, ನಾತನ್ನ ಮೂಲಕ ನಾನು ಅವನಿಗೊಂದು ಮನೆಯನ್ನು ಕಟ್ಟುತ್ತೇನಂತ. ಯಾವಾಗ ನಾವು ದೇವರ ಮನೆಯನ್ನು ಕಟ್ಟುತ್ತೇವೆ, ದೇವರು ನಮ್ಮ ಮನೆಯನ್ನು ಕಟ್ಟುತ್ತಾನೆ. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, 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 ಆಮೆನ್. ಪ್ರೈಸ್ ಗಾಡ್. धन्यवाद के साथ स्तुति गाऊंगा, हे यीशु मेरे खुदा, उपकार तेरे बेशुमार, कोटि कोटि स्तुति धन्यवाद।
गाऊंगा हे यीशु मेरे खुदा उपकार तेरे बेशुमार कोटि कोटि स्तुति धन्यवाद योग्यता से बढ़ के दिया तू अपनी दया से तूने मुझे योग्यता से बढ़ के दिया तू अपनी दया से तूने मुझे मांगने से ज्यादा मिला मुझे आभारी हूँ प्रभु मैं मांगने से ज्यादा मिला मुझे आभारी प्रभु में धन्यवाद के साथ स्तुति गाऊंगा हे यीशु मेरे खुदा उपकार तेरे बेशुमार कोटि कोटि स्तुति धन्यवाद कोटि कोटि स्तुति